ಕನ್ನಡ PMC ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ 77ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ಸಂಸ್ಮರಣಾ ನುಡಿನಮನವನ್ನು ಸಲ್ಲಿಸುವ ಪ್ರಯುಕ್ತ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನನ್ನನ್ನು ಸೇರಿಸಿದ ಹಾಗೆ 4 ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳು 4 ಜನ ಇಲ್ಲಿ ಸೇರಿದ್ದೇವೆ. ಮೊಟ್ಟಮೊದಲನೇ ಬಾರಿಗೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರ ಪಾದಪದ್ಮಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಪತ್ರಿಜಿ ಎಂಬ ವಿಸ್ಮಯ ಇದರ ಕುರಿತು ನಾವು 4 ಜನ ನಿಮ್ಮ ಮುಂದೆ ನಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು, ನುಡಿನಮನಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇವೆ. ಇವತ್ತು ನಮ್ಮ ನಡುವೆ ಇದ್ದಾರೆ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರು. ಸಂಧ್ಯಾ ವೆಂಕಟೇಶ್ ಅವರು ಬಹಳ ಹಿಂದೆ ಸೀನಿಯರ್ ಪಿರಮಿಡ್ ಮಾಸ್ಟರ್, ತುಂಬ ಹಿಂದೆ ಅವರು ಧ್ಯಾನಕ್ಕೆ ಪದಾರ್ಪಣೆಯನ್ನು ಮಾಡಿದರು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಒಡನಾಟ ಅವರಿಗೆ ತುಂಬ ಇತ್ತು. ಸಾಕಷ್ಟು ದಶಕಗಳ ಕಾಲವೇ ಅವರು ಅವ್ರ ಜೊತೆ ಒಡನಾಟವನ್ನು ಹೊಂದಿದ್ದರು ಅಂತ ಹೇಳ್ಬೋದು. ಹಾಗೆ ಅವರು ಧ್ಯಾನ ಕಸ್ತೂರಿ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡಿ ಅನುಭವ ಇದೆ. ಇತ್ತೀಚಿನ ದಿನಗಳಲ್ಲಿ ಅವರು ಆನ್ಲೈನ್ನಲ್ಲಿ ಸಾಕಷ್ಟು ಸೆಷನ್ಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಪರಿಚಿತರಾಗಿರ್ತಕ್ಕಂಥವರು. ಮತ್ತು ನಮ್ಮ ನಡುವೆ ಇದ್ದಾರೆ ಈಗ ಡಾಕ್ಟರ್ ಗೋವಿಂದರಾಜು ಅವರು. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿದ್ದಂಥವರು, ಸೀನಿಯರ್ ಪಿರಮಿಡ್ ಮಾಸ್ಟರು. ಬಹಳ ಮುಖ್ಯವಾಗಿ ನಮ್ಮ ಧ್ಯಾನ ಕಸ್ತೂರಿ ಪತ್ರಿಕೆಯ ಪ್ರಧಾನ ಲೇಖಕರು ಕೂಡ ಅವರು ಆಗಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ನಡುವೆ ಇದ್ದಾರೆ ಸುರೇಶ್ ಕಲಬುರ್ಗಿ ಸರ್, ಸೀನಿಯರ್ ಪಿರಮಿಡ್ ಮಾಸ್ಟರು. PMC ಕನ್ನಡ ಚಾನೆಲ್ನ ಬೆನ್ನೆಲುಬಾಗಿ ಅವರು ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಕಡೆ ಅವರು ಅವರ ಬಿಡುವಿನ ವೇಳೆಯಲ್ಲಿ ಧ್ಯಾನದ ವಿಧಾನವನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷತಃ ಕಾರ್ಪೊರೇಟ್ ರಂಗದಲ್ಲಿ ಅವರು ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ನನ್ನ ಹೆಸರು ಡಾಕ್ಟರ್ ಎ ಸತ್ಯನಾರಾಯಣ ಅಂಥೇಳಿ. ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಧ್ಯಾನ ಕಸ್ತೂರಿ ಪತ್ರಿಕೆ ಸಂಪಾದಕ. ಈ ಒಂದು ಪ್ಯಾನೆಲ್ ಚರ್ಚೆಯನ್ನು ಆರಂಭಿಸಿ ಇದನ್ನು ನಿರೂಪಣೆ ಮಾಡಲಿಕ್ಕೆ ನಿಮ್ಮ ಮುಂದೆ ಇದ್ದೇನೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಚರ್ಚೆಯನ್ನು ಆರಂಭ ಮಾಡೋಣ. ಇವತ್ತು ಬಹಳ ಮುಖ್ಯವಾಗಿ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಬಾಲ್ಯ ಜೀವನ, ಅವರ ಶೈಕ್ಷಣಿಕ ಜೀವನ, ಅವರ ವೃತ್ತಿ ಜೀವನ, ಒಂದಷ್ಟು ಅವರ ಆಧ್ಯಾತ್ಮಿಕ ಜೀವನದ ಬಗ್ಗೆ ಒಂದು ಚರ್ಚೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವೆಲ್ಲ ಸೇರಿದ್ದೇವೆ ಇಲ್ಲಿ. ಮೊದಲನೇ ಒಂದು ಪ್ರಯತ್ನವಾಗಿ ಮೊಟ್ಟಮೊದಲನೇ ಬಾರಿಗೆ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರು ತಮ್ಮ ಮಾತುಗಳನ್ನು ಆರಂಭ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. PMC ವಾಹಿನಿ ಎಲ್ಲ ವೀಕ್ಷಕರಿಗೂ ನಮನಗಳು ಹಾಗೂ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಮೇಡಮ್ ಅವ್ರಿಗೂ ವಂದಿಸುತ್ತಾ, ಪತ್ರಿಜಿಯವರು ಅಂದ್ರೇ ಧ್ಯಾನ ಅನ್ನೋದಕ್ಕೆ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂತಹ ಮಹಾನ್ ಚೇತನ ಈ ಭೂಮಂಡಲದಲ್ಲೇ. ಅಂತಹ ಮಹಾತ್ಮರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರ ಬಗ್ಗೆ ತಿಳ್ಕೊಳ್ಳೋದು ನಮ್ಮೆಲ್ಲರಿಗೂ ಒಂದು ಪರಿಚಯ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿದ್ರೂ ಸಹ ಮತ್ತೊಮ್ಮೆ ನಾವು ನೆನಪು ಮಾಡಿಕೊಳ್ಳುವ ಮೂಲಕ ಅವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ನಮನಗಳು ಸಲ್ಲಿಸೋದಾಗಿದೆ. ಪತ್ರಿಜಿಯವರು 1947 ನವೆಂಬರ್ 11ರಂದು ಸಾವಿತ್ರಿ ದೇವಿ ಮತ್ತು ರಮಣಾರಾವ್ ಅವರ ದಂಪತಿಗಳಿಗೆ ಪುತ್ರನಾಗಿ ಜನ್ಮವನ್ನು ತಗೊಂಡಿದ್ದಾರೆ. ಅವರು ಕುಟುಂಬದಲ್ಲೇ ಒಂದು ಸಾಂಪ್ರದಾಯಿಕ ಕುಟುಂಬ ಮತ್ತು ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥವರು. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಪತ್ರಿಜಿಯವರಿಗೆ
ಕೇವಲ ಆಧ್ಯಾತ್ಮಿಕವಾಗಿ ತಿಳ್ಕೋಬೇಕು ಅನ್ನೋದು ಒಂದು ಪರಿಸರ ಇತ್ತು ಕುಟುಂಬದ ವಾತಾವರಣದಲ್ಲಿ. ಆದರೆ ಎಲ್ಲರಂತೆ ಅವರು ಕೇವಲ ದೇವಸ್ಥಾನಕ್ಕೆ ಹೋಗಿ ಅವ್ರ ತಾಯಿ ಹೇಳಿದಂಗೆ ಹೂವು ಕೊಟ್ಟು ಬರೋದು, ಮತ್ತು ಅಲ್ಲಿ ಸಂಗೀತ ಕಾರ್ಯಕ್ರಮಗಳು ಆದಾಗ ಅಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಒಂದು ಸೇವೆ ಸಲ್ಲಿಸೋದು ಅಂಥದಕ್ಕೆ ಸೀಮಿತ ಆಗೋದಿಲ್ಲ. ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಅವರ ತಮ್ಮ ಹಾಸ್ಪಿಟಲಲ್ಲಿ ಇದ್ದಾಗ ಆಗ ಅವರು ಪತ್ರಿಜಿಯವರು ದೇಹದಿಂದ ಹೊರಗೆ ಬಂದಿದ್ದು ನೋಡ್ಕೊಂಡಿದ್ದಾರೆ. ಅಂದರೆ ಅವ್ರಿಗೇನು ಅದು ಅಂತ ಗೊತ್ತಿಲ್ಲ, ಆದರೆ ಆಧ್ಯಾತ್ಮಿಕ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಅವರಲ್ಲಿತ್ತು ಚಿಕ್ಕ ವಯಸ್ಸಿನಿಂದಲೇ. ಹಾಗಾಗಿ ಅವರು ಧ್ಯಾನ ಜಗತ್ತು ಅನ್ನೋ ನಿರ್ಮಾಣಕ್ಕೆ ಮಹಾನ್ ಚೇತನ ಅನ್ನೋದಕ್ಕೆ ಅದು ಸತ್ಯ ಅಂತ ಅವರ ಹಿಂದಿನ ಜನ್ಮಗಳ ಒಂದು ವೃತ್ತಾಂತದಿಂದ ನಮ್ಗೆ ಅರ್ಥ ಆಗುತ್ತೆ. ಅವರು ಬಾಲ್ಯ ಜೀವನ ಬೋಧನ್ನಲ್ಲಿ ಮತ್ತು ಸಕ್ಕರ್ ನಗರದಲ್ಲಿ, ಅನಂತರ ವಿದ್ಯಾಭ್ಯಾಸ ಕಾಲೇಜಿನ ವಿದ್ಯಾಭ್ಯಾಸ ಹೈದರಾಬಾದ್ನಲ್ಲಿ, ಈ ಥರ ಅವರು ಎಲ್ಲರ ಒಂದು ಹಂತ ಹಂತವಾಗಿ ಎಲ್ಲವನ್ನು ಈ ವಿದ್ಯಾಭ್ಯಾಸದ ಜೊತೆಗೆ ಸಂಗೀತವನ್ನು ಕಲಿತಾ ಬಂದರು. ಅವರು ಸಂಗೀತದಲ್ಲೂ ಸಹ ಅವರು 200 ಕೀರ್ತನೆಗಳವರೆಗೂ ಕಲ್ತಿದ್ದಾರೆ. ಡಾಕ್ಟರ್ ಶ್ರೀಪಾದ ಪಿನಾಕಪಾಣಿ ಅವರ ಹತ್ರ ಮತ್ತು ಟಿ ಚಂದ್ರಶೇಖರ್ ಅವರ ಹತ್ರ. ಚಿಕ್ಕ ವಯಸ್ಸಿನಿಂದಲೂ ಸಹ ಮೃದಂಗದವನ್ನು ನುಡಿಸೋದು, ಕೊಳಲನ್ನು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಹೀಗೆ ಸಂಗೀತದ ಮೂಲಕವೂ ಸಹ ಅವರು ಎಲ್ಲರಿಗೂ ಸಹ ಆ ಒಂದು ಖುಷಿಯನ್ನು ಕೊಡ್ತಿದ್ರು ಚಿಕ್ಕ ವಯಸ್ಸಿನಿಂದಲೂ ಸಹ. ಈಗ ತಾವು ಬಾಲ್ಯ ಜೀವನದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಮ್ಮ ಬೇರೆ ಪ್ಯಾನಲ್ ಸದಸ್ಯರು ಕೂಡ ಬಾಲ್ಯ ಜೀವನದ ಬಗ್ಗೆ ಪತ್ರಿಜಿಯವರು ಏನು ಹೇಳಿದ್ದಾರೆ ಅಂತ ಅನ್ನೋದು ಅವರ ಮಾತುಗಳನ್ನು ನಾವು ಕೇಳೋಣ. ಡಾಕ್ಟರ್ ಗೋವಿಂದರಾಜು ಅವರು ಬಾಲ್ಯ ಜೀವನದ ಬಗ್ಗೆ ಪತ್ರಿ ಸರ್ ಅವರು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದಾರೆ, ನೀವು ಅದನ್ನೆಲ್ಲ ಕೇಳಿರ್ತೀರಿ. ಅದರ ಒಂದು ಆಧಾರದ ಮೇಲೆ ನೀವು ಯಾವ ಅಂಶಗಳನ್ನು ನೀವು ಎತ್ತಿ ಹೇಳಲಿಕ್ಕೆ ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? ದಯವಿಟ್ಟು ಅದನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಹಾಗೂ ನನಗೆ ವಿದ್ಯೆ ಬುದ್ಧಿ ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೂ ವಂದಿಸುತ್ತಾ, ಹಾಗೂ ನನ್ನ ಆಧ್ಯಾತ್ಮ ಪರಮಗುರು ಆಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ವಂದಿಸುತ್ತಾ, ಹಾಗೂ ಸ್ವರ್ಣಮಾಲಾ ಮೇಡಮ್ನವರಿಗೂ ವಂದಿಸುತ್ತಾ, ಹಾಗೂ ಇವತ್ತಿನ ಪ್ಯಾನಲಲ್ಲಿರ್ತಕ್ಕಂಥ ಸಂಧ್ಯಾ ಮೇಡಮ್ನವರಿಗೆ ಮತ್ತು ಸುರೇಶ್ ಕಲಬುರ್ಗಿ ಸರ್ ಅವರಿಗೆ ಮತ್ತು ಸತ್ಯನಾರಾಯಣ ಸರ್ ಅವರಿಗೂ ಸಹ ವಂದಿಸುತ್ತಾ, ಹಾಗೂ ಇವತ್ತಿನ ದಿನ PMC ಹಮ್ಮಿಕೊಂಡಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಜೀವನದ ಒಂದು ಕುರಿತಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಸತ್ಯನಾರಾಯಣ ಸರ್ ಬಾಲ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ರೆ, ಅವರ ಬಾಲ್ಯ ಜೀವನವನ್ನು ನಾನು ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ನಾನು ಕಲ್ತಿರ್ತಕ್ಕಂಥದ್ದು ಅಥವಾ ನೋಡ್ತಕ್ಕಂಥದ್ದು ಮತ್ತು ಜನಗಳು ಕಲಿಬೇಕಾಗಿರ್ತಕ್ಕಂಥದ್ದನ್ನು ನೋಡಿದಾಗ ಅಲ್ಲಿ ಒಂದು ಪಾರ್ಟ್ ಅರ್ಥ ಆಗುತ್ತೆ. ಅಂದರೆ ಅವರು ಹೇಳ್ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೇಂದ್ರೀಕರಿಸಿದ್ರೆ ಅವ್ರಿಗೆ ಕ್ಯೂರಿಯಾಸಿಟಿ ಇತ್ತು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅಂದರೆ ಹೊಸದನ್ನು ಕಲಿತಕ್ಕಂಥದ್ದು ನನಗಿತ್ತು, ನನಗೆ ಕ್ಯೂರಿಯಾಸಿಟಿ ಇತ್ತು. ಆಗ ನಾನು ಎಲ್ಲಿ ಬೇಕಾದರೂ ನಾನು ಅಲ್ಲಿ ಹೋಗ್ತಾ ಇದ್ದೆ, ಹೊಸದು ಕಂಡ ತಕ್ಷಣ ಅಲ್ಲಿಗೆ ಹೋಗ್ತಕ್ಕಂಥದ್ದು ಒಂದು ಚರ್ಯೆ ನನಗಿತ್ತು. ಅದನ್ನು ನೋಡಿದ ತಕ್ಷಣ ಅದನ್ನು ಬಂದುಬಿಟ್ಟು 4 ಜನ ನಮ್ಮ ಫ್ರೆಂಡ್ಸ್ಗಳನ್ನು ಸೇರಿಸ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಅಂದರೆ ಇಲ್ಲಿ 2 ಅಂಶಗಳನ್ನು ನೋಡ್ಬೋದು. ಒಂದು ಹೇಳ್ತಕ್ಕಂಥ ಒಂದು ಅಂಶ ಮತ್ತು ಹೊಸದಾಗಿ ಕಲಿತಕ್ಕಂಥ ಒಂದು ಅಂಶ. ಈ 2 ಅಂಶಗಳು ಅವರಲ್ಲಿ ನಾವು ಕಾಣ್ತಕ್ಕಂಥ ಮುಖ್ಯವಾಗಿ ಬಾಲ್ಯ ಜೀವನದಲ್ಲಿ ಕಾಣ್ತಕ್ಕಂಥದ್ದು. ಮತ್ತು ತದನಂತರದಲ್ಲೇ ಈಗ ಅವರದನ್ನು ನಾವು ಗಮನಿಸಿದಾಗ 8ನೇ ವಯಸ್ಸಲ್ಲೇ ಅವರು ಈಗ ಏನು ಗಾಂಧೀಜಿದು ದ ಸ್ಟೋರಿ ಆಫ್ ಈಗ ಎಕ್ಸ್ಪರಿಮೆಂಟಲ್ ವಿತ್ ಟ್ರೂತ್ ಅಂತ ಏನಿದೆ, ದ ಸ್ಟೋರಿ ಆಫ್ ಮೈ ಎಕ್ಸ್ಪರಿಮೆಂಟಲ್ ಟ್ರೂತ್ ಅಂತಕ್ಕಂಥ ಗಾಂಧೀಜಿಯವರ ಪುಸ್ತಕವನ್ನು 8ನೇ ವಯಸ್ಸಿನಲ್ಲೇ ಓದಿರ್ತಕ್ಕಂಥ ಪತ್ರಿಜಿಯವರನ್ನು ನಾವು ಗಮನಿಸಿದ್ರೆ, ನಮ್ಮ ಇವತ್ತಿನ ಒಂದು ಮಕ್ಕಳೇನಿದ್ದಾರೆ ಅಥವಾ ಸ್ಟೂಡೆಂಟ್ಸ್ ಏನಿದ್ದಾರೆ ಅಥವಾ ಟೀಚರ್ಸ್ ಏನಿದ್ದಾರೆ, ನಾವೇನು ಎಷ್ಟೋ ಜನ ಓದೋಕ್ಕಾಗಿಲ್ಲ, ಸುಮಾರು ಎಷ್ಟೋ ಡಿಗ್ರಿಗಳು ತೊಗೊಂಡಿದ್ರು ಸಹ ಅದು ನಮಗೆ ಅವರ ಚಿಕ್ಕ ಏಜಲ್ಲಿ ಇರ್ತಕ್ಕಂಥದ್ದು ಯಾವ ಥರ ಅಧ್ಯಯನ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು 10ನೇ ವಯಸ್ಸಿನಲ್ಲಿ ಅವತ್ತಿನ ಅವರ ಒಂದು ಆಂಧ್ರ ಇದರಲ್ಲಿರ್ತಕ್ಕಂಥ ಒಂದು ವಿಶ್ವನಾಥ ಸತ್ಯನಾರಾಯಣ ಅಂತಕ್ಕಂಥವ್ರು ಒಂದು ಕವಿಗಳಿರ್ತಾರೆ. ಅವರು ಒಂದು ಕಾವ್ಯ ಬರೀತಾರೆ, ಅಂದರೆ ಎವಿ ಪಡಗಲು ಅಂತಕ್ಕಂಥದ್ದು. ಅಂದರೆ ಎವಿ ಪಡಗಲು ಅಂತಂದರೆ 1000 ಎಡೆ ಅಂತಕ್ಕಂಥದ್ದು. ಆ ಕಾವ್ಯನ್ನು ಸಹ 10ನೇ ವಯಸ್ಸಲ್ಲೇ ಓದ್ತಾರೆ ಅವರು. ತದನಂತರದಲ್ಲಿ ಅವ್ರದ್ದು ಹಂಗೆ ಗಮನಿಸ್ತಾ ಬಂದಾಗ 17ನೇ ವಯಸ್ಸಲ್ಲೇ ಏನು ಮಾಡ್ತಾರೆ, ಏನು ನಮ್ಮ ಒಳ್ಳೆ ಫಿಲಾಸಫರ್ ಅಂತ ಏನು ಕರಿತೀವಿ ಅಥವಾ
ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಕರು ಅಂತ ಏನು ಕರಿತೀವಿ ಅಥವಾ ರಾಷ್ಟ್ರಪತಿ ಅಂತಕ್ಕಂಥದ್ದು ಏನಿದ್ರು ಡಾಕ್ಟರ್ ರಾಧಾಕೃಷ್ಣ ಅವರು ಬರೆದಿರ್ತಕ್ಕಂಥ ಒಂದು ತಾತ್ವಿಕ ನೆಲೆಗಟ್ಟನ್ನು ಇಡೀ ಭಾರತಕ್ಕೆ ಕಟ್ಕೊಟ್ಟಿರ್ತಕ್ಕಂಥ ವಾಲ್ಯೂಮ್ 1 ಏನಿದೆ, ವಾಲ್ಯೂಮ್ 2 ಏನಿದೆ, ಇವೆರಡನ್ನೂ ಸಹ ಓದ್ತಾರೆ. ಅಂದರೆ 17ನೇ ವಯಸ್ಸಿನಲ್ಲಿ. ಇನ್ನು 18ನೇ ವಯಸ್ಸಿಗೆ ಬಂದಾಗ ಅವರು ಇಂಗ್ಲೀಷ್ ಲಿಟ್ರೇಚರ್ ಕಡೆಗೆ ವಾಲ್ತಾರೆ. ಆಗ ಈ ಶೇಕ್ಸ್ಪಿಯರ್ ಏನಿದ್ದಾರೆ, ಸ್ಪೆನ್ಸರ್ ಏನಿದ್ದಾರೆ, ಲಾವಸ್ಕಿ ಏನಿದ್ದಾರೆ, ಅಥವಾ ಎ.ಜೆ. ಗಾರ್ಡ್ನರ್ ಏನಿದ್ದಾರೆ, ಟಾಲ್ಸ್ಟಾಯ್ ಏನಿದ್ದಾರೆ, ಇವರೆಲ್ಲ ಪುಸ್ತಕಗಳನ್ನು ಓದಿ ಮುಗಿಸ್ತಾರೆ ಆ ಏಜಲ್ಲಿ. ಅಂದರೆ ಇದನ್ನೆಲ್ಲ ನಮಗೆ ಯಾವ ಥರ ಪಾಠ ಕೊಡುತ್ತೆ ಪತ್ರಿಜಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅಂದರೆ, ಎಷ್ಟು ಸ್ವಾಧ್ಯಾಯ ಮಾಡಿದ್ರೆ ಎಷ್ಟು ಓದ್ತಕ್ಕಂಥ ಒಂದು ಹವ್ಯಾಸ ಅವರಲ್ಲಿ ಚಿಕ್ಕ ಏಜಲ್ಲಿ ಹೇಗಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಇದೆ. ಅಂದರೆ ತಾವು ಈಗ ಗುರುತಿಸಿದ ಹಾಗೆ ಅವರ 18ನೇ ವಯಸ್ಸಿನ ತನಕ ಅವರ ಬಾಲ್ಯ ಅಂತ ನಾವು ಪರಿಗಣಿಸಿದ್ರೆ 18ನೇ ವಯಸ್ಸಿನಷ್ಟು ಅವಧಿಗೇನೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಈ ದಾರ್ಶನಿಕರ ಇಷ್ಟು ಆಧ್ಯಾತ್ಮ ಸಾಹಿತ್ಯದ ಬಗ್ಗೆ ಒಲವಿತ್ತು, ಅವರ ಅಧ್ಯಯನವನ್ನು ಮಾಡಿಕೊಂಡಿದ್ರು ಅಂತೇಳಿ. ಗಾಂಧೀಜಿಯವರ ಒಂದು ಜೀವನ ಚರಿತ್ರೆಯಿಂದ ಆರಂಭಿಸಿ ಇಲ್ಲಿ ತನಕ ಬಹಳ ಒಳ್ಳೆಯ ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಈಗ ಬಾಲ್ಯ ಜೀವನದ ಕುರಿತು ಈಗ ಮತ್ತೊಬ್ಬರು ನಮ್ಮ ಪ್ಯಾನಲ್ ಸದಸ್ಯರು ಏನಿದ್ದಾರೆ ಅವರು ಸುರೇಶ್ ಕಲಬುರ್ಗಿ ಅವರು ತಮ್ಮ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಸರ್. ಮೊಟ್ಟ ಮೊದಲಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ವಂದಿಸುತ್ತಾ, ಮತ್ತು ನಮ್ಮ ಈಗ ಮಾರ್ಗದರ್ಶಿಯಾದಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ವಂದಿಸುತ್ತಾ, PMC ಎಲ್ಲ ವೀಕ್ಷಕರಿಗೂ ವಂದಿಸ್ತಾ, ನಮ್ಮ ಕೋ ಪ್ಯಾನಲಿಸ್ಟ್ ಎಲ್ಲರಿಗೂ ಮತ್ತು ಸತ್ಯನಾರಾಯಣ ಸರ್ ವಂದಿಸ್ತಾ, ಸ್ನೇಹಿತರೆ, ಈಗ ಆಗಲೇ ನೀವೆಲ್ಲ ಕೇಳಿದ್ದೀರಿ ಪತ್ರಿಜಿಯವರ ಬಾಲ್ಯದ ಜೀವನ ಅಂತ. ಅವರು ಪತ್ರಿಜಿಯವರೇ ಹೇಳಿದ ಹಾಗೆ ನಾವು ಸುಮ್ಮನೆ ಯಾವುದೋ ಒಂದು ಸಂಸಾರದಲ್ಲಿ ಒಂದು ಅಪ್ಪ ಅಮ್ಮನಿಗೆ ಹುಟ್ಟೋದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿರೋದೇ ವಿಷಯ. ನಾವು ಆಯ್ಕೆ ಮಾಡಿಕೊಂಡು ನಾವು ಬಂದು ಈ ಜನ್ಮದಲ್ಲಿ ನಾನು ಈ ಕೆಲಸಕ್ಕೆ ಈ ಕಾರ್ಯಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿಕೊಂಡು ನಾವು ಬರೋದು ಅಂತ ಆ ವಿಷಯ ನಮಗೆಲ್ಲರಿಗೂ ತಿಳಿದಿರೋ ಅಂಥದ್ದೇ. ಈಗ ಯಾರ್ಯಾರು ಆಧ್ಯಾತ್ಮಿಕ ಮತ್ತು ಧ್ಯಾನ ಸಾಧನೆಯಲ್ಲಿ ಇರೋರಿಗೆಲ್ಲ ಪತ್ರಿ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ, ಆಲ್ರೆಡಿ ಒಬ್ಬ ಮಹಾನ್ ಚೇತನ ಅದಕ್ಕೆ ಬೇಕಾಗಿರುವಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಸಂಸಾರದಲ್ಲಿ ಹುಟ್ಟಿ ಬಂದಿದ್ದಾರೆ ಅಂತ ನಾವೆಲ್ಲ ನೋಡ್ಬೋದು. ಯಾಕಂದರೆ ಅವರ ಒಂದು ಜೀವನದ ಮಾರ್ಗ ಬೇರೆ ಜನ್ಮದಿಂದ ಈ ಜನ್ಮಕ್ಕೆ ಬಂದಾಗಿಂದ ಇದನ್ನು ಶುರು ಮಾಡ್ಕೊಂಡು ಮುಂದೆ ಹೋಗಲಿಕ್ಕೆ ಏನು ಬೇಕೋ ಅನುಕೂಲ ಮಾಡ್ಕೊಂಡು ಬಂದಿದ್ದರು. ಅದಕ್ಕೆ ಅನುಗುಣವಾಗಿ ಅನುಕೂಲಕ್ಕೆ ಬೇಕಾಗಿರೋಂಥ ಅಪ್ಪ ಅಮ್ಮಂದಿರು ಸಿಕ್ಕಿದ್ರು, ಮತ್ತು ಬ್ರದರ್ಸು ಅವರಿಗೆಲ್ಲ ಸಿಕ್ಕಿ, ಜೊತೆಗೆ ಅದೇ ಥರ ಆದಂಥ ಸಂಗೀತದ ಗುರುಗಳಿರ್ಬೋದು, ಇಲ್ಲ ಪುಸ್ತಕಗಳ ಬಗ್ಗೆ ಒಂದು ಅರಿವು ಮೂಡುವಂಥ ಒಂದು ವಿಷಯ ಆಗಿರ್ಬೋದು, ಎಲ್ಲ ಅವರಿಗೆ ಒಂದು ಅನುಕೂಲ ಸಿಕ್ಕಿತ್ತು. ಯಾಕಂದರೆ ಅವರು ರೆಡಿಯಾಗಿದ್ದರು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಾವು ರೆಡಿಯಾಗಿದ್ದರೆ ಬೇರೆ ಎಲ್ಲರೂ ಸಿಗ್ತಾರೆ ಅಂತ. ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ ದ ಟೀಚರ್ ಅಪಿಯರ್ಸ್ ಅಂತ ಏನು ಹೇಳ್ತೀವಿ. ಒಬ್ಬ ಶಿಷ್ಯ ರೆಡಿ ಇತ್ತು ಅಂದರೆ ಗುರುಗಳು ಸಿಗ್ತಾರೆ ಅಂತ ಹೇಳ್ಬಿಟ್ಟು, ಒಬ್ಬ ವಿದ್ಯಾರ್ಥಿ ರೆಡಿ ಇದ್ದರೆ ಗುರುಗಳು ಸಿಗ್ತಾರೆ ಅಂತ. ಸೊ ಆ ಥರ ಸನ್ನಿವೇಶಗಳಲ್ಲಿ ಅವರ ಒಂದು ಚೈತನ್ಯದಿಂದ, ಆ ಚೇತನ ಶಕ್ತಿಯಿಂದ ಅವರು ತುಂಬ ಅದ್ಭುತವಾಗಿ ಅದನ್ನು ಬಳಸ್ಕೊಂಡ್ರು ಅಂತ ನಾನು ಅಂದ್ಕೊಂಡ್ರೆ. ನೀವು ಏನು ಹೇಳಲಿಕ್ಕೆ ಹೊರಟಿದ್ದೀರಿ ಅಂತಂದರೆ, ಬಹುಶಃ ಪತ್ರಿ ಸರ್ ಅವರು ಹುಟ್ಟುವುದಕ್ಕೆ ಮುಂಚೆನೇ ಅವರ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು. ಪತ್ರಿ ಸರ್ ಹೇಳ್ತಾ ಇರ್ತಾರೆ ಆಗಾಗ, ಹೌದು, ನಮ್ಮ ತಂದೆ ತಾಯಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೇವೆ, ನಮ್ಮ ಸಂಗಾತಿಯನ್ನ ನಾವು ಆಯ್ಕೆ ಮಾಡ್ಕೊಳ್ತೇವೆ ಅಂತೇಳಿ. ಹೌದು, ಅದೇ ರೀತಿ ಅವರು ಆಯ್ಕೆ ಮಾಡಿಕೊಂಡು ಅವರು ಇಲ್ಲಿ ಜನ್ಮವನ್ನ ಪಡೆದರು ಅಂತ ಬಹಳ ಒಳ್ಳೆಯ ಅಂಶನ ನೀವು ಹೇಳಿದ್ರಿ. ಹಾಗೆ ಅವರು ಬಾಲ್ಯದಲ್ಲಿ ವಿಶೇಷತಃ ಅವರ ಮನೆ ವಾತಾವರಣ ಹೇಗಿತ್ತು, ಅವರ ಪರಿಸರದ ವಾತಾವರಣ ಹೇಗಿತ್ತು ಅಂತ ಅನ್ನೋದ್ರ ಮೇಲೆ ಒಂದಷ್ಟು ಬೆಳಕು ಚೆಲ್ಬೋದಾ ಸರ್? ಸೊ ಈಗ ಅವರ ತಾಯಿನೇ ಅವ್ರಿಗೆ ತುಂಬ ಒಳ್ಳೆಯ ಒಂದು ಸ್ಫೂರ್ತಿ ಅಂತ ನಾವೆಲ್ಲ ಕೇಳಿರೋವಂಥ ವಿಷಯನೇ. ಅಮ್ಮನೇ ಲಾಸ್ಟ್ ಟೈಮ್ ಮೇಡಮ್ ಅವರು ಹೇಳ್ತಾ ಇದ್ರು. ಸೊ ಅವ್ರ ತಾಯಿನೇ ಅವ್ರಿಗೆ ಸ್ಫೂರ್ತಿ ತುಂಬಿದಂಥ ಮಹಾನ್ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಸೊ ಅವರಿಂದ ಕಲಿಯುವಂಥದ್ದು ಮಕ್ಕಳು ಯಾವತ್ತೇ ಆದ್ರೂ ಮೊದಲನೇ ಗುರು ಅಂತ ಹೇಳಿದ್ರೆ ತಾಯಿನೇ. ಸೊ ತಾಯಿನೇ ಅವರಿಗೆ ತುಂಬ ಒಂದು ಅದ್ಭುತವಾದ ಒಂದು ವಾತಾವರಣ ಸೃಷ್ಟಿ ಮಾಡಿ ಎಲ್ಲದಕ್ಕೂ ಪ್ರೇರಣೆ ಕೊಡ್ತಾಯಿದ್ರು ಅಂತ ನಾವು ಹೇಳ್ಬೋದು. ಈಗ ಒಂದು ದೇವಸ್ಥಾನಗಳಲ್ಲಿ ಹೋಗೋದಾಗಲಿ, ಇಲ್ಲ ಭಕ್ತಿ ಮಾರ್ಗ ಇರ್ಬೋದು, ಇಲ್ಲ ಸೇವಾ ಭಾವನೆ ಮಾಡೋವಂಥದ್ದು ಇರ್ಬೋದು, ಮತ್ತು ಈ ಸಂಗೀತ ಕಲಿಯೋದಕ್ಕಾಗಿರ್ಬೋದು, ಈ ಪುಸ್ತಕಗಳ ಬಗ್ಗೆ ಅರಿವು ಮಾಡಿಕೊಂಡು ಅದನ್ನು ಪ್ರೇರೇಪಣೆ ಕೊಡುವಂಥದ್ದು ಇರ್ಬೋದು, ಇದೆಲ್ಲ ಅವರು ಸೃಷ್ಟಿ ಮಾಡಿಕೊಂಡು ಕೊಟ್ಟಿದ್ದರು. ಜೊತೆಗೆ ಒಂದು ನಾಯಕತ್ವದ ಒಂದು ಅನುಭವ ಅವರ ತಂದೆಯಿಂದ ಬಂತು ಅಂತ ನಾವು
ಹೇಳ್ಬೋದು. ಬಹಳ ಒಳ್ಳೆ ನಿರೂಪಣೆ ಸರ್. ಮೇಡಮ್, ನೀವು ಈ ಹಿಂದೆ ಹೇಳ್ತಿದ್ರಿ, ಭಾಳ ಸರಿ ನಿಮ್ಮ ಕ್ಲಾಸ್ಗಳಲ್ಲಿ ಹೇಳ್ತಿದ್ರಿ, ಪತ್ರಿಜಿಯವ್ರಿಗೆ ಭಾಷೆಗಳು, ಹಲವಾರು ಭಾಷೆಗಳನ್ನು ಅವರು ಕಲ್ತಿದ್ರು, ಬಾಲ್ಯದಲ್ಲೇ ಕಲ್ತಿದ್ರು ಅಂತ. ಅವರು ಭಾಷೆ ಹೇಗೆ ಕಲ್ತರು, ಭಾಷೆಯ ಒಂದು ಕಲಿಯೋದಕ್ಕೆ ಅವ್ರಿಗೆ ಪರಿಸರದ ಅವರ ಮನೆಯ ವಾತಾವರಣ ಹೇಗೆ ಪೂರಕವಾಗಿತ್ತು, ಅವರ ತಾಯಿ ಹಿಂದಿನಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅಂತ ಅನ್ನೋದು ಹೇಳ್ಕೊಂಡಿದ್ದಾರೆ ಎಷ್ಟೋ ಕಡೆಗೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ಬೋದಾ ತಾವು? ಅಂದರೆ ಅವ್ರ ಮನೆ ಸುತ್ತಮುತ್ತ ಇರ್ತಕ್ಕಂಥದ್ದು, ಅವರು ತಂದೆಯವರು ಸಹ ಸಕ್ಕರೆ ಫ್ಯಾಕ್ಟರಿಯಲ್ಲಿ ಅದು ವೃತ್ತಿ ನಿರ್ವಹಿಸ್ತಾ ಇರೋದ್ರಿಂದ ಎಲ್ಲ ಪ್ರಾಂತದವರು, ಎಲ್ಲ ಜಾತಿದವರು, ಎಲ್ಲ ಕುಲದವರು, ಎಲ್ಲ ಪಂಗಡದವರು ಇದ್ದಿದ್ದಕ್ಕಾಗಿ ಅವ್ರಿಗೆ ಎಲ್ಲ ಥರದ ಭಾಷೆಗಳು ಅವ್ರಿಗೆ ಚಿಕ್ಕ ವಯಸ್ಸಿನಿಂದಲೇ, ತೆಲುಗು ಜೊತೆಯಲ್ಲೇ ಹಿಂದಿ ಮತ್ತು ಆಂಗ್ಲ ಭಾಷೆ ಎಲ್ಲವೂ ಸಹ ಅವ್ರಿಗೆ ಮಾತಾಡೋದು ಅದು ಸಹಜವಾಗೇ ಬಂದಿದೆ. ಮತ್ತು ಅವರು ಹಾಗೆ ದೊಡ್ಡವರು ಆಗ್ತಾ ಕೇವಲ ನಮ್ಮ ಭಾರತದ ಭಾಷೆಗಳೇ ಅಲ್ಲದಿರ ಜರ್ಮನ್ ಭಾಷೆಯನ್ನು ಸಹ ಕಲಿತಾರೆ ಅವರು. ಹಾಗಾಗಿ ಅವ್ರಿಗೆ ತುಂಬ ಕಲಿಬೇಕು ಅನ್ನೋ ಉತ್ಸಾಹ ಇರೋದ್ರಿಂದ ಬೇಗ ಎಲ್ಲ ಭಾಷೆಗಳನ್ನು ಕಲ್ತಿದ್ದಾರೆ. ಭಾಳ ಸಂತೋಷ ಮೇಡಮ್. ಗೋವಿಂದರಾಜ್ ಸರ್ ಅವರು, ಈಗ ನೀವು ಬಾಲ್ಯ ಅಂತ ಅನ್ನೋದನ್ನು ಹುಟ್ಟಿನಿಂದ 18ನೇ ವಯಸ್ಸಿನ ತನಕ ಅವ್ರಿಗೆ ಇದ್ದಂತಹ ಒಂದು ಓದಿನ ಒಂದು ಹವ್ಯಾಸದ ಬಗ್ಗೆ ನೀವು ಹೇಳಿದ್ರಿ. ಅವರು ಕೇವಲ ತೆಲುಗು ಅಷ್ಟೇ ಅಲ್ಲ ಪುಸ್ತಕಗಳು, ಇಂಗ್ಲೀಷ್ ಪುಸ್ತಕ, ಹಿಂದಿ ಪುಸ್ತಕಗಳನ್ನೆಲ್ಲ ಓದ್ತಿದ್ರು. ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ, ಈ ಬಾಲ್ಯ ಜೀವನದಲ್ಲಿ ಇವರು ಏನಿದು ಓದುವಂಥ ಒಂದು ಹವ್ಯಾಸದ ಅದನ್ನು ಒಂದು ಹುಚ್ಚು ಅಂತಲೇ ಕರಿಬೋದು, ಒಳ್ಳೆ ಹುಚ್ಚದು, ಅದೇ ಇವ್ರಿಗೆ ಮುಂದಿನ ಜೀವನಕ್ಕೆ ಬುನಾದಿ ಆಯಿತೋ ಹೇಗೆ? ನಿಮ್ಮ ಅಭಿಪ್ರಾಯ ಹೇಗೆ, ಏನು ಹೇಳ್ತೀರಿ ಸರ್? ಈಗ ಅವರನ್ನೇ ಹೇಳಿರ್ತಕ್ಕಂಥ ಒಂದು ಅಂಶ ಏನು ಅಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ ಕಲ್ತಿರ್ತಕ್ಕಂಥ 4 ಜನಕ್ಕೆ ಏನು ಹೇಳ್ತಾ ಇದ್ನಲ್ಲ, ಅದೇ ನನಗೆ ಇಲ್ಲಿ ಬೋಧನೆ ಮಾಡೋದಕ್ಕೆ ನನಗೆ ಅವಕಾಶ ಆಯಿತು. ಇಡೀ ಪಿರಮಿಡನ್ನು ಕಟ್ಟಿಬಿಟ್ಟು ಅಥವಾ PSSM ಅನ್ನು ಕಟ್ಟಿ ಇಡೀ ಎಲ್ಲರಿಗೂ ನಾನು ಇವತ್ತು ಬೋಧನೆ ಮಾಡೋದಕ್ಕೆ ನನಗೆ ಅವಕಾಶ ಆಯಿತು ಅಂತಕ್ಕಂಥದ್ದು. ಇನ್ನು ನಾನು ಚಿಕ್ಕ ವಯಸ್ಸಿನಲ್ಲಿ ಏನು ಪುಸ್ತಕ ಓದ್ತಕ್ಕಂಥದ್ದಿತ್ತು, ಆಗ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟಿಗೆ ಏನೇನು ಬೇಕಾಗುತ್ತೋ ಅಷ್ಟೆಲ್ಲ ಪುಸ್ತಕಗಳನ್ನು ನನ್ನನ್ನು ಓದಿಸ್ತು. ಆ ಒಂದು ಚಿಕ್ಕ ಏಜಲ್ಲಿರ್ತಕ್ಕಂಥ ಒಂದು ಹವ್ಯಾಸ ಏನಿದೆ, ಆ ಹವ್ಯಾಸನೇ ನಮ್ಮ ಒಂದು PSSM ಕಟ್ಟೋದಕ್ಕೆ ಎಷ್ಟು ಪುಸ್ತಕಗಳನ್ನು ನಾನು ಓದಬೇಕಾಗಿತ್ತೋ. ಯಾಕೆಂದರೆ ಅವರೇ ಹೇಳ್ಕೊಂಡಂಗೆ 50,000 ಮೇಲಿದೆ, ಮತ್ತು 1 ಲಕ್ಷ ಪುಸ್ತಕ, 50,000ದಿಂದ 1 ಲಕ್ಷ ಪುಸ್ತಕಗಳನ್ನು ವಿವಿಧ ಅಂದರೆ ವಿದೇಶಿ ಸ್ವದೇಶಿ ಎರಡನ್ನೂ ಓದಿರ್ತಕ್ಕಂಥದ್ದು ಇದೆ. ಅಂದರೆ ಅಷ್ಟೆಲ್ಲ ಪುಸ್ತಕಗಳನ್ನು ಓದೋದಕ್ಕೆ ಆ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಹವ್ಯಾಸ ಇತ್ತಲ್ಲ, ಆ ಹವ್ಯಾಸ ಇದಕ್ಕೆ ಬುನಾದಿ ಆಯಿತು ಅಂತ. ಬಹಳ ಒಳ್ಳೆ ಅಂಶ. ನೆಕ್ಸ್ಟ್ ಇನ್ನೊಂದು ಅಂಶ, ಅವರು ಇದರಲ್ಲಿ ಚಿಕ್ಕ ಏಜಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬೆಟ್ಟ ಹತ್ತೋದು ಇದಕ್ಕೆಲ್ಲ ಹೋಗ್ತಾರೆ. ಅವರು ಈ ವಾರಂಗಲ್ಗೆಲ್ಲ ಒಂದು ಮದುವೆ ಹೋಗಿರ್ತಾರೆ, ಬೆಟ್ಟ ಹತ್ತೋದು ಹುಚ್ಚಿರ್ತದೆ ಅವ್ರಿಗೆ, ಆಸಕ್ತಿ ಜಾಸ್ತಿ. ಇವಾಗ ನಮ್ಮಲ್ಲಿ ಟ್ರೆಕ್ಕಿಂಗ್ ಮಾಡಿಸೋದ್ರಲ್ಲ PSSM ಅಲ್ಲಿ, ಅದು ಇದಕ್ಕೆ ಬುನಾದಿ. ಅಂದ್ರೆ ಅವರು ಬೆಟ್ಟ ಹತ್ತು ಬಿಟ್ಟು ಮತ್ತೆ ಫ್ರೆಂಡ್ಸ್ಗೆ ಹೇಳ್ತಾರೆ, ಮತ್ತೆ ನಾನು ಬೆಟ್ಟ ಹತ್ಬೋತೀನಿ, ಕೊಡು 100 ರೂಪಾಯಿ ಅಂತಾರೆ. ಆಗ ಸುಸ್ತಾಗಿ ಒಂದ್ಸತಿ ಹತ್ತಿ ಇಳಿದಾಗ ಸುಸ್ತಾಗುತ್ತಲ್ಲ ಸರ್, ಯಾರು ಹತ್ತಲ್ಲ. ಬಟ್ ಇವ್ರ ಆಸಕ್ತಿ ನೋಡಿದ್ರೆ, ಇವ್ರ ಹವ್ಯಾಸ ನೋಡಿದ್ರೆ, ಆಗ ಅವರು 100 ರೂಪಾಯಿ ಕೊಟ್ಟರೆ ಮತ್ತೆ ಇನ್ನೊಂದ್ಸತಿ ಹತ್ತಿ ಇಳಿಯರಂತ. ಅಂದ್ರೆ ಅಷ್ಟು ಎನರ್ಜೆಟಿಕ್, ಅಷ್ಟು ಎಂಥೂಸಿಯಂ ಇದ್ದು ಆ ಟ್ರೆಕ್ಕಿಂಗ್ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಬುನಾದಿ ಆಗಿರ್ತಕ್ಕಂಥ ಅಂಶನ ನಾವು ಕಾಣ್ಬೋದು. ಬಹಳ ಸಂತೋಷ. 3 ಜನ ನೀವು ಪತ್ರಿಜಿಯವರ ಬಾಲ್ಯ ಜೀವನದ ಮೇಲೆ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ನಾವು ಈ ಬಾಲ್ಯ ಜೀವನದಲ್ಲಿ ಇವರ ಎಲ್ಲ ಚಟುವಟಿಕೆಗಳು ಹೇಗೆ ಇವರಿಗೆ ಶೈಕ್ಷಣಿಕ ಜೀವನಕ್ಕೆ ಪೂರಕವಾಗಿತ್ತು ಅಂತ ಅನ್ನೋ ಅಂಶದ ಮೇಲೆ ಒಂದಷ್ಟು ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ. ಮೇಡಮ್, ನಮ್ಮ ಪತ್ರಿ ಸರ್ ಅವರು, ಅವರ ಶಿಕ್ಷಣ ಹೇಗಾಯಿತು, ಶೈಕ್ಷಣಿಕವಾದ ಅವರ ಸಾಧನೆಗಳು ಏನು, ಅದು ಅವ್ರಿಗೆ ಶೈಕ್ಷಣಿಕವಾಗಿ ಅವರು ಒಳ್ಳೆ ಸಾಧನೆಗಳನ್ನು ಮಾಡಿದ್ರ, ಅದು ಹೇಗೆ ಅವರ ಆಧ್ಯಾತ್ಮಿಕ ಜೀವನಕ್ಕೆ ಪೂರಕವಾಯಿತು ಅಥವಾ ಅದು ಮಾರಕವಾಯಿತೆ, ವೃತ್ತಿ ಜೀವನಕ್ಕೆ ಅದು ಉಪಯೋಗಕ್ಕೆ ಬಂತೆ, ಈ ಎಲ್ಲ ವಿಚಾರಗಳನ್ನು ಕುರಿತು ತಾವು ತಿಳಿಸ್ಕೊಡ್ಬೇಕು ಅಂಥೇಳಿ ವಿನಂತಿ ಮಾಡ್ತಾನೆ. ಯಾಕಂದರೆ ವೃತ್ತಿ ಅವರು ಏನೋ ಒಂದು ಮಾಡಬೇಕಿತ್ತು ಅಂತ ಇತ್ತು, ಆ ವೃತ್ತಿಗೆ ಪೂರಕವಾಗಿ ಅವರು ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳನ್ನು ಗಳಿಸ್ಕೊಂಡ್ರು, ಎಲ್ಲೆಲ್ಲಿ ಓದಿದ್ರು, ಯಾವ ಕ್ವಾಲಿಫಿಕೇಷನ್ಸ್ ಅರ್ಹತೆಗಳನ್ನು ಗಳಿಸ್ಕೊಂಡ್ರು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಅವರು BSc ಓದಿದ್ರು, ಅನಂತರ MScನೂ ಮಾಡ್ತಾರೆ. MSc ಫರ್ಟಿಲೈಸರ್ ಅದರಲ್ಲಿ, ಅನಂತರ ಅವರು IASನೂ ಅದರಲ್ಲೂ ಸಹ ಅವರು ಪರೀಕ್ಷೆಯನ್ನು ತಗೊತಾರೆ. ಹಾಗೆ IPSಗೂ ಅವರು ಅಟೆಂಡ್ ಆಗ್ತಾರೆ. ಹೀಗೆ ಹಲವಾರು ಅವರು ಒಂದಕ್ಕೆ ಸೀಮಿತ ಆಗ್ತಿರ ಹಲವಾರು ಇದರಲ್ಲಿ ಅವರು ಮಾಡ್ತಾ ಹೋಗೋದ್ರಿಂದ, ಯಾವಾಗ ಅವರು IASಗೆ ಸಿದ್ಧತೆ ಆಗಬೇಕಾಗಿತ್ತು ಆವಾಗ ಹೆಚ್ಚಿನ ಪುಸ್ತಕಗಳನ್ನು ಅವರು ಓದಬೇಕಾಗಿತ್ತು. ಬೆಳಗ್ಗೆ ಹೋದರೆ ಲೈಬ್ರರಿಗೆ ಸಂಜೆವರೆಗೂ ಅವರು ಓದ್ತಾ ಇದ್ರಂತೆ. ಅದರಲ್ಲಿ
ಅವರು ತಗೊಂಡಿದ್ದದ್ದು ಒಂದು ಸಬ್ಜೆಕ್ಟ್ ಅಂದರೆ ಅವರು ಎಕ್ಸಾಮ್ ಬರೆದಿದ್ದು ಅಂದರೆ ಅದು ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಿದ್ದಾಗ ಆಗಿತ್ತು. ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆನೇ ಅವರು 150ಕ್ಕೆ 120 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 3 ಗಂಟೆಯಲ್ಲಿ ಅದು ಬರೆದು ಪರೀಕ್ಷೆಯನ್ನ ಬರೆದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಅವರು ಆಧ್ಯಾತ್ಮಿಕ ವಿಚಾರ ಆರಿಸ್ಕೊಂಡಿರೋದು ಅದೇ. ಅವರು ಜೀವನದ ಧ್ಯೇಯ ಏನು, ಗುರಿ ಏನು ಅನ್ನೋದ್ ಬಗ್ಗೆನೂ ಆರಿಸ್ಕೊಂಡು ಮನುಷ್ಯನ ಜೀವನದ ಗುರಿ ಏನು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದನ್ನ ಅದರ ಬಗ್ಗೆನೇ ಅವರು ಅಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಆಧ್ಯಾತ್ಮಿಕದ ಕಡೆ ತುಂಬಾ ಒಲವಿದೆ. ಥ್ಯಾಂಕ್ ಯು ಮೇಡಮ್. ಗೋವಿಂದರಾಜು ಸರ್ ಅವರು, ನೀವು ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ, ಅವರು ವೃತ್ತಿ ಜೀವನಕ್ಕೆ IAS ಆಗಬೇಕಿತ್ತು, IPS ಮಾಡಬೇಕಿತ್ತು ಅಂತೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಆ ಪ್ರಯತ್ನಗಳಲ್ಲಿ ಯಾಕೆ ಅವರು ಯಶಸ್ವಿ ಆಗಲಿಲ್ಲ? ಅವರ ಪತ್ರಿಜಿಯವರು ಏನಾದರೂ ಅದ್ರ ಬಗ್ಗೆ ಹೇಳಿದಾರಾ? ಯಶಸ್ವಿ ಆಗದೇ ಇರೋದಕ್ಕೆ ಫೇಲ್ಯೂರ್ ಅಂತೂ ಕಾರಣ ಇರಲ್ಲ, ಯಾಕಂತಂದರೆ ಅದು ಅವರ ಜೀವನದ ಗುರಿ ಅಲ್ಲ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಸರ್. ಈಗ ಎಜುಕೇಷನ್ಗೆ ಈಗ ಆಲ್ರೆಡಿ ಮೇಡಮ್ ಅವ್ರು ಹೇಳ್ದಂಗೆ ಏನು BSc ಮಾಡ್ಕೊಂಡು ಅವರು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಸೇರ್ಕೊಳ್ತಾರೆ ಫಸ್ಟ್. ಏನು ಅವ್ರ ಬ್ರದರ್ ಏನಿರ್ತಾರೆ, ಅವ್ರ ಬ್ರದರು ಭಾಳ ರ್ಯಾಂಕ್ ಸ್ಟೂಡೆಂಟು ಮತ್ತು ಮೇಧಾವಿಗಳಾಗಿರ್ತಾರೆ. ಆ ಬ್ರದರ್ ಏನು ಮಾಡ್ತಾರೆ, ಆವಾಗ ನೋಡಪ್ಪ ನೀನು ಇದು ಯಾಕೆ ಬಗ್ಗೆ ಈಗ ಸಣ್ಣ ಕೆಲಸ, ನೀನು ಬಾಯಿಲಿ ಫಸ್ಟ್ IAS ಮಾಡಿವೆ ಅಂತ ಕರೀತಾರೆ. ಆಗ IAS ಮಾಡಿವೆ ಅಂತ ಹೇಳಿದಾಗ ಆಗ ಅವ್ರ ಅಣ್ಣನ ಮಾತೇ ಅವ್ರಿಗೆ ವೇದವಾಕ್ಯ ಪತ್ರಿಜಿಗಿದ್ದಿದ್ದು. ಆಗ ಅವ್ರ ಅಣ್ಣನ ಮಾತನ್ನು ಕೇಳ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಪೋಸ್ಟನ್ನು ಬಿಟ್ಬಿಟ್ಟು IAS ಓದೋದಕ್ಕೆ ಬರ್ತಾರೆ. ಆಗ MSc ಮೇಡಮ್ ಅವ್ರು ಹೇಳ್ದಂಗೆ ಆ MSc ಮಾಡ್ತಾರೆ. ಆಗ ಮಾಡ್ತಕ್ಕಂಥ MSc ಪ್ಲಸ್ IAS ಜೊತೆಯಲ್ಲಿ ಸಾಗುತ್ತೆ. ಆಗ IASಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ಇವರು ಮೇಡಮ್ ಅವ್ರು ಹೇಳ್ದಂಗೆ ಈಗ ಅಲ್ಲಿ ಓದ್ತಕ್ಕಂಥ ಹಲವಾರು ಪುಸ್ತಕಗಳನ್ನು ಓದ್ತಾ ಇರ್ತಾರೆ, ಎಲ್ಲ ಕಡೆ ತಿರುಗ್ತಾರೆ, ಎಲ್ಲ ಲೈಬ್ರರಿಗಳು ತಿರುಗ್ತಾ ಇರ್ತಾರೆ, ಇದನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಆಗ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, 4 ಸಲ IAS ಪಾಸ್ ಮಾಡ್ತಾರೆ. ಪಾಸ್ ಆಗಿರುತ್ತೆ. 4 ಸಲ ಪಾಸ್ ಮಾಡಿ 4 ಸತಿ ಅವ್ರು ಹೇಳ್ದಂಗೆ ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂಗೆ ಹೋಗಿದ್ದಾದ್ಮೇಲೆ ಅಲ್ಲಿ ಸಕ್ಸಸ್ ಆಗಲ್ಲ ಇಂಟರ್ವ್ಯೂಲ್ಲಿ. ಆಗ ಮತ್ತೆ ಹಿಂದಕ್ಕೆ ಬರ್ತಾರೆ. ಮತ್ತೆ ಅವಾಗ ಈಗ ನಮ್ಮ ಮನೇಲೂ ಹೇಳ್ತಾರಲ್ಲ ಸರ್, ಈಗ ಒಂದು ಫೇಲ್ ಆದರೆ ಇನ್ನೊಂದಕ್ಕೆ ನೀವು ಹೋಗಿ ಅಂತ. ಅದೇ ಥರದಲ್ಲಿ ಅವಾಗ ಏನು ಮಾಡ್ತಾರೆ, IAS ನಿನಗೆ ಆಗಲಿಲ್ಲ, IPSಗೆ ಹೋಗೋದಕ್ಕೆ IPSಗೆ ಹೋಗ್ತಾರೆ. IPSಲ್ಲೂ ಟ್ರೈ ಮಾಡ್ತಾರೆ. IPS ಎಲ್ಲೋ ಅಲ್ಲಿನೂ ಎಕ್ಸಾಮ್ ಎಲ್ಲ ಪಾಸ್ ಆಗುತ್ತೆ, ಬಟ್ ಇಂಟರ್ವ್ಯೂಲ್ಲಿ ಅಲ್ಲೂ ಫೇಲ್ ಆಗ್ತಾರೆ. ಆಮೇಲೆ IFSಗೆ ಬರ್ತಾರೆ, IFSನೂ ಮಾಡ್ತಾರೆ, ಮತ್ತೆ ಇಂಟರ್ವ್ಯೂಲ್ಲಿ ಫೇಲ್ ಆಗ್ತಾರೆ. ಆಗ ಅವ್ರಿಗೆ ಒಂಥರ ಅವ್ರು ಹೇಳ್ಕೊಳ್ತಾರೆ, ನಾಲ್ಕು ತಿಕ್ಕರೇಗಿಂದ ಅಂತಕ್ಕಂಥ ತೆಲುಗಿನಾಗ ಹೇಳ್ತಾರೆ. ಅಂದರೆ ಅಷ್ಟು ಬೇಸರ ಆಗಿ ನನಗೆ ಅವಾಗ ಯಾಕಾದ್ರೂ ಬೇಸರ ಆಗ್ತಾರೆ ಅಂದರೆ, ಈಗ ನಾವು ಅಷ್ಟೆಲ್ಲ ಓದ್ತಾ ಇದ್ದೀವಿ, ಎಲ್ಲ ಕೆಲಸ ಬಿಟ್ಟು ಅಂದಾಗ ಮನೆಯವರೆಲ್ಲ ಏನು ಮಾತಾಡಿಸ್ತಾರೆ, ಆಗ ನನಗೆ ಅವ್ರ ಮುಖ ತೋರ್ಸೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಅಂತ ಹೇಳ್ಕೊಳ್ತಾರೆ ಅವರು. ಅಂದರೆ ಇವರೆಲ್ಲ ಕೇಳೋರು, ನೀನೇನು ಮಾಡಲಿಲ್ಲ ಅಂತಕ್ಕಂಥದ್ದು, ಅದಕ್ಕೆ ನನಗೆ ಬೇಸರ ಆಗೋದು ಅಂತಕ್ಕಂಥದ್ದನ್ನು. ಆ ಬೇಸರದ ಅಡಿಯಲ್ಲಿ ಇರ್ತಕ್ಕಂಥ ಸಂದರ್ಭ ಆಗೇನಿತ್ತು, ಅವ್ರು ಇನ್ನೊಂದು ಕಡೆ ಹೇಳ್ತಾರೆ, ಇದು ಆಗಿತ್ತು ಇನ್ನೊಬ್ರಿಗೆ ಬರಬಾರ್ದು ಅಂತಕ್ಕಂಥ. ಆವಾಗ ಒಂದು ಮಾತನ್ನು ಹೇಳ್ತಾರೆ ಅವರು, ಈ ಸೋಲು ಅಂತಕ್ಕಂಥದ್ದು ಏನಿದೆ, ಗೆಲುವಿಗೆ ಒಂದು ಮೆಟ್ಲು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೀವು ಕೇಳೋ ಪ್ರಶ್ನೆಗೆ ಉತ್ತರ ಅಂತಕ್ಕಂಥದ್ದು. ಈ ಸೋಲುಗಳು ಏನಿದಾವೆ, ಈ ಸೋಲುಗಳು ನನ್ನ ಜೀವನದಲ್ಲಿ ಯಾಕಾದವು ಅಂತಕ್ಕಂಥದ್ದು ನನಗೆ ಆಗ ಅರ್ಥ ಆಯಿತು. ಆಗ ಅರ್ಥ ಆದಾಗ ಆಗ ಅವ್ರು ಹೇಳ್ತಾರೆ, IAS ನೀನೇನು IAS ಕೊಡೋದು, ನಾನೇ ಇಂಡಿಯನ್ ಆನಾಪಾನ ಸತಿ ಸರ್ವಿಸನ್ನು ನಾನು ಇಂಡಿಯಾಗೆ ನಾನೇ ಬೋಧನೆ ಮಾಡ್ತೀನಿ, ನಾನೇ ಇದು ಕೊಡ್ತೀನಿ ಅಂತಕ್ಕಂಥ. ನಾನು ಅದನ್ನು ಗೆದ್ದೆ. ಆಧ್ಯಾತ್ಮಿಕ ಇದಕ್ಕೆ ಬಂದಾಗ ಅದನ್ನು ನಾನು ಕಟ್ಟಿಕೊಟ್ಟಿದ್ದೀನಿ ಅಂತಕ್ಕಂಥ. ಇನ್ನು IPSಗೂ ಅವ್ರು ಹಂಗೆ ಹೇಳ್ತಾರೆ, ಇಂಡಿಯನ್ ಪಿರಮಿಡ್ ಸರ್ವಿಸನ್ನು ಇಡೀ ಜನತೆಗೆ ನಾನು ಕೊಟ್ಟಿದ್ದೀನಿ, ನಿನ್ನ IPS ನನಗೆ ಬೇಡ ಅಂತಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಅಂಶ ಏನಂದರೆ, MBBSಗೆ ಸೀಟ್ ಸಿಕ್ಕಿರಲ್ಲ ಅವ್ರಿಗೆ. ಇಲ್ಲಿ PUC ಆಗಿದಾಗ 1963 ಮೋಸ್ಟ್ಲಿ ಅದು. ಆಗೇನು ಮಾಡ್ತಾರೆ, ನನಗೆ ಸೀಟ್ ಸಿಗಲಿಲ್ವಲ್ಲ ಅಂತಕ್ಕಂಥ ಒಂದು ದೃಷ್ಟಿಗೆ ಅವರೇ ಬೇಜಾರಾಗಿ ಏನು ಮಾಡ್ತಾರೆ, ಏನೋ ಒಂದು ಸೂಸೈಡ್ ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಇದಕ್ಕೆ ಹೋಗ್ತಾರೆ. ಹೋಗಿ ಇನ್ನೇನು ಧುಮುಕ್ಬೇಕು ಅನ್ನೋ ನೋಡ್ತಾರೆ. ಅಂದರೆ ಅವ್ರಿಗೆ ಸ್ನಾನ ಮಾಡಬೇಕು ಅಂದರೆ ತುಂಬ ಬಿಸಿನೀರಿದ್ರೆ ಮಾತ್ರ ಸ್ನಾನ ಮಾಡೋದು, ಅದು ಭಾಳ ಇಷ್ಟ ಇರ್ತಕ್ಕಂಥ. ತಣ್ಣೀರು ಮಾತ್ರ ತುಂಬ ಭಯ ಅಂತ ಅವ್ರು ಹೇಳ್ಕೊಂಡಿರೋದು. ಅಲ್ಲೆಲ್ಲ ನೋಡೋದು ಹಿಂಗೆ ಧುಮ್ಕನ ಅಂತ, ಅಲ್ಲಿ ತಣ್ಣೀರು ಇದೆಯಲ್ಲ, ನಾನು ಬಿಸಿನೀರು ಸ್ನಾನ ಮಾಡೋಣ, ಇದು ನನಗಾಗಲ್ಲ, ಇದು ನನಗೆ ಭಯ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಬಂದೆ ಅಂತ ಹೇಳ್ತಾರೆ. ಅಂದರೆ ಈ ಥರ ಆ ಮೆಟ್ಲುಗಳಿದೆಯಲ್ಲ, ಆ ಸೋಲು ಒಂದೊಂದು ಮೆಟ್ಲೇನೆ ಅವರ ಒಂದು ಆಧ್ಯಾತ್ಮಿಕ ಒಂದು ಜೀವನದ ಕಡೆಗೆ ಇದು ತಿರುಗಿದೆ ಅಂತಕ್ಕಂಥದ್ದನ್ನ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇಲ್ಲಿ ಏನು ತೋರಿಸುತ್ತೆ ಅಂದರೆ, ಅವರು ಟ್ರೈ ಮಾಡಿದ್ದಾರೆ. ಎಲ್ಲ ಮಾಮೂಲಿ ನಾವು ಹೆಂಗೆ ಟ್ರೈ ಮಾಡ್ತೀವೋ ಅದೇ ಥರದಲ್ಲಿ ಎಲ್ಲಕ್ಕೂ ಟ್ರೈ ಮಾಡಿದ್ದಾರೆ. ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಇದು ಯಾವುದು ನನಗಲ್ಲ, ನಂದೇನೋ ಇರಬೇಕು ಅಂತಕ್ಕಂಥ ಒಂದು ದೃಷ್ಟಿನ ಹುಡುಕಿ ಕೊನೆಗೆ ಆಧ್ಯಾತ್ಮಿಕ ಜೀವನಕ್ಕೆ ಬಂದಿದ್ದಾರೆ. ನೀವು ಹೇಳೋದು ನಿಜ. ಶೈಕ್ಷಣಿಕ ಒಂದು ಇದಿಷ್ಟೇ ನಮ್ದು ಅಂತ ಹೇಳಿ ಅವರು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅವರು ಟ್ರಾನ್ಸಿಷನ್ ಪೀರಿಯಡ್ ನೀವು ಹೇಳದಂಗೆ ಕೌಟುಂಬಿಕವಾಗಿ ಏನೋ ಒಂದು ಬೇಕು, ಆಗ ಕೋರಮಂಡಲ ವೃತ್ತಿ ಇದಕ್ಕೆ ಅಲ್ಲಿಂದ ಪ್ರಾರಂಭ ಮಾಡಿದ್ರು.
ಸರ್ ಶೈಕ್ಷಣಿಕ ಮತ್ತು ವೃತ್ತಿ ಜೀವನದ ಬಗ್ಗೆ ನೀವು ಏನು ಅವರ ಪತ್ರಿ ಸರ್ ಅವರ ಒಂದು ಮಾತುಗಳನ್ನು ನಿಮ್ಮ ದೃಷ್ಟಿಕೋನದಲ್ಲಿ ಏನು ನೋಡಿದ್ದೀರಿ ಅಂತ ಅನ್ನೋದನ್ನು ಹೇಳ್ಬೋದಲ್ಲ ಸರ್ ಸುರೇಶ್ ಕಲಬುರ್ಗಿ ಅವರು? ಅದೇ ಸರ್, ಈಗ ಗೋವಿಂದರಾಜ್ ಸರ್ ಅವ್ರು ಹೇಳ್ದಂಗೆ ಎಲ್ಲ ರಂಗದಲ್ಲೂ ಹೋಗಿ ಈಗ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಸೊ ಇವೆಲ್ಲ ಎಲ್ಲರಿಗೂ ಆಗೋವಂಥ ಕೆಲಸನೇ ಅಲ್ಲ ಅದು ಆ್ಯಕ್ಚುಲಿ. ಯಾಕಂದರೆ IAS ಪಾಸ್ ಆಗಬೇಕು ಅಂದರೆ ಆ ಎಂಟ್ರಿ ಪಾಸ್ ಆಗೋದೇ ಒಂದು ದೊಡ್ಡ ಕತೆ. ಓಕೆ, ಸೊ ಅದು ಎಕ್ಸಾಮ್ಸ್ ಪಾಸ್ ಮಾಡಿ ಎಂಟ್ರಿ ತೊಗೊಳ್ಳೋದೇ ಒಂದು ದೊಡ್ಡ ಇದು. ಸೊ IASಗೆ ಎಂಟ್ರಿ ತೊಗೊಂಡ್ಮೇಲೆ ಅದನ್ನು ಓದಿ ಪಾಸ್ ಮಾಡಿದ್ದೀನಿ ಅಂದರೆ ಅದು ಅದ್ಭುತವಾದ ಒಂದು ಸಾಧನೆ ಅಂತ ಹೇಳ್ಬೋದು. ಜೊತೆಗೆ ಆಫ್ಕೋರ್ಸ್ ಇಂಟರ್ವ್ಯೂವಲ್ಲಿ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಇಂಟರ್ವ್ಯೂಗಳಲ್ಲಿ ಯಾಕೆ ಫೇಲ್ ಆಗ್ತಾಯಿತ್ತು ಅಂದರೆ ಅವರ ಒಳ ಮನಸ್ಸಲ್ಲಿ ಇಲ್ಲ ಅವರ ಆತ್ಮದ ಯಾನಗಳಲ್ಲಿ ಆ ರಿಜೆಕ್ಷನ್ ಆಗ್ತಾಯಿತ್ತು ಅಂತ ನನಗನ್ಸುತ್ತೆ. ಸೊ ಯಾಕಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಒಂದು ಆತ್ಮದ ಯಾನ ಅಂತ ಏನು ಹೇಳ್ತೀವಿ, ಸೋಲ್ಸ್ ಪಾತ್ ಅಂತ ಏನಿದೆ, ಆ ಪಾತಲ್ಲಿ ಹೋಗಿದ್ದರೆ ಅದು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇತ್ತೇನೋ. ಅದು ಒಂದು ಪ್ರಕೃತಿ ಮತ್ತು ಅವರ ಒಂದು ಸುಪ್ತ ಮನಸ್ಸಲ್ಲಿ ಇದು ಬೇರೆ ಥರ ಮೂಡಿ ಬಂದು ಅವರು ರಿಜೆಕ್ಷನ್ಗೆ ಬಂದು ಇನ್ನೂ ಸಹಜವಾದ ಒಂದು ಮಾರ್ಗಕ್ಕೆ ಒಂದು ಏನು ಹೇಳ್ತೀವಿ, ಸಮಾಜದಲ್ಲಿ ಎಲ್ಲ ಕಡೆ ನಡೆನುಡಿ ನಡೆಸುವ ಹಾಗೆ ಒಂದು ಮಾರ್ಗದಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಈ ಕೋರಮಂಡಲ್ ಫರ್ಟಿಲೈಸರ್ಸಲ್ಲಿ ಅವ್ರಿಗೆ ಒಂದು ವೃತ್ತಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಸರ್. ಯಾಕಂದರೆ ಅವರು BSc ವೇರೆಗೆ ಮತ್ತು ಅವರು ಈ ಅಗ್ರಿಕಲ್ಚರಲ್ಲಿ ಏನು ಮಾಡಿದರು, ಫರ್ಟಿಲೈಸರ್ಸ್ ಮೇಲೆ MSc ಮಾಡಿದರು. ಸೊ ಅದ್ರ ಮೇಲೆ ಅವರು ಇದು ಒಂದು ವೃತ್ತಿನೇ ಅಂತ ಹೇಳ್ಬಿಟ್ಟು ಒಂದು ಸ್ವೀಕಾರ ಮನೋಭಾವದಿಂದ ಹೋಗಿದ್ದರು ಅಂತ ನನಗನ್ಸುತ್ತೆ. ಜೊತೆಗೆ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕಲಿತರು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಈಗ ನಿರ್ವಹಣೆ ಮಾಡೋದು ಮತ್ತು ಯಾವ ಥರ ಸ್ಪಂದಿಸೋದು ಜನಗಳ ಜೊತೆ ಮತ್ತು ವ್ಯಾವಹಾರಿಕ ಜೀವನ ಏನರ ಏನು ಇವೆಲ್ಲನೂ ಕಲ್ತ್ಕೊಂಡು ಅದರಿಂದ ಅವರಿಗೆ ಒಂದು ಮ್ಯಾನೇಜ್ಮೆಂಟ್ ಒಂದು ಅನುಭವ ಆಯಿತು ಅಂತ ನಾನು ಹೇಳ್ಕೊಳ್ತೀನಿ. ಪತ್ರಿ ಸರ್ ಇದ್ರ ಬಗ್ಗೆ ಅವರ ವೃತ್ತಿ ಜೀವನದಲ್ಲಿ ಅವರು ಯಾಕೆ ಫರ್ಟಿಲೈಸರ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದರು? ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಏನು ಅಂತಂದರೆ ಫೀಲ್ಡ್ಗೆ ಹೋಗಬೇಕು, ಊರೂರು ಸುತ್ತುವಂಥ ಕೆಲಸ ಅದು. ನಾನು ಮುಂದಿನ ಜೀವನದಲ್ಲಿ ನನ್ನ ಭವಿಷ್ಯದ ದಿನಗಳಲ್ಲಿ ಊರೂರು ಸುತ್ತಿ ಆನಾಪಾನಸತಿ ಧ್ಯಾನ ವಿಧಾನವನ್ನು ಎಲ್ರಿಗೂ ಹೇಳ್ಕೊಡುವಂಥದ್ದಕ್ಕೆ ಪೂರ್ವಭಾವಿಯಾಗಿ ನನಗೆ ಇದು ಈ ವೃತ್ತಿ ಪೂರಕವಾಗಿತ್ತು ಅಂತ ಹೇಳಿದ್ದಾರೆ. ಖಂಡಿತ ಅದು ಒಳ್ಳೆ ಇದೇನೆ. ಅಂದರೆ ಅವರ ವೃತ್ತಿ ಜೀವನ, ಶೈಕ್ಷಣಿಕ ಜೀವನ ಒಂದಕ್ಕೊಂದು ಪರಸ್ಪರ ಪೂರಕವಾಗಿ ಇದ್ದಾವೆ. ತಾವು ಒಳ್ಳೆಯ ಒಂದು ಅಂಶವನ್ನು ಹೇಳಿದ್ರಿ. ಯಾಕೆ ಅವರು IAS ಈಗ ಕೌಟುಂಬಿಕ ಒಂದು ದೃಷ್ಟಿಕೋನದಲ್ಲಿ, ಜನರ ದೃಷ್ಟಿಯಲ್ಲಿ, ತಂದೆ ತಾಯಿಗಳ ದೃಷ್ಟಿಯಲ್ಲಿ ಇವರ ಪ್ರಯತ್ನಕ್ಕೆ ಅಲ್ಲಿ ಪಾಸ್ ಆಯಿತು. ಆದರೆ ಅಂತಿಮವಾಗಿ ಅವರು ಅದು ಸಂದರ್ಶನದ ಸಮಯದಲ್ಲಿ ಯಾಕೆ ಅಂತಂದರೆ ಮನಸ್ಸುಗಳು ಕೆಲಸ ಮಾಡುತ್ತೆ. ಖಂಡಿತವಾಗಲೂ ಅವ್ರಿಗೆ ಅದು ಇಚ್ಛೆ ಇರಲ್ಲ, ಅದು ಒಳಗಡೆ ಇಲ್ಲ, ಅದು ಇನ್ನೊಂದು ತಿರುವು ತಗೊಳ್ಬೇಕು. ಹಾಗಾಗಿ ಅದು ಡೈವರ್ಷನ್ ಆಯಿತು ಅಂತ ನಾವು ಗುರುತಿಸ್ಬೋದು ಅಂತ ಅನ್ಸುತ್ತೆ. ಅವರು ಹೇಳದಂತೆ IAS 4 ಸರಿ ಪಾಸ್ ಮಾಡಿರ್ತಾರೆ ಸರ್. ಅದು ನೋಡಿ, ಇಂಟರ್ವ್ಯೂನಲ್ಲೇ ಆಯ್ತು ಅಂತಂದ್ರೆ ಇದು ಮನಸ್ಸಿನ ಒಂದು ಆಟನೇ ಅನ್ಕೋಬಹುದು. ಅದು ಒಂದು ಸಂಕೇತ ಕೊಡ್ತಾ ಇರುತ್ತೆ, ಅದೊಂದು ಸಿಂಬಾಲಿಕ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇರುತ್ತೆ, ಇದು ನಿನಗೆ ಸರಿ ಹೋಗುವಂಥದ್ದಲ್ಲ ಮಾರ್ಗ ಅಂತ ಹೇಳ್ತಾ ಇರುತ್ತೆ. ಸೊ ಅದನ್ನು ಸ್ವೀಕಾರ ಮಾಡೋದು ಸ್ವಲ್ಪ ಅವ್ರಿಗೂ ಒಂಥರ ತ್ರಾಸಾಗಿರುತ್ತೆ ಆ ಕ್ಷಣದಲ್ಲಿ. ಬಟ್ ಅದೇನಾಗಿರುತ್ತೆ, ಈಗ ಅವರ ಸೋಲ್ಪಾತಲ್ಲಿ ಅವರ ಕಾರ್ಮಿಕ ಮಾರ್ಗದಲ್ಲಿ ಇದೇ ದಾರಿ ಹೋಗಬೇಕು ಅಂತ ಅದನ್ನು ಆಯ್ಕೆ ಮಾಡ್ಕೊಂಡು ಅವ್ನು ಮುಂದುವರಿತಾರಲ್ಲ, ಅದು ಗ್ರೇಟ್ ಅಂತ ಹೇಳ್ಬೋದು. ಈಗ ಅವರ ವೃತ್ತಿ ಜೀವನದ ಹಲವು ತಿರುವುಗಳನ್ನು ಕುರಿತು ನಾವು ಒಂದು ಸ್ವಲ್ಪ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಹೇಳೋಣ ಅಂತಂದ್ಬಿಟ್ಟು. ಮೇಡಮ್, ಈಗ ಅವರು ನಿಜವಾಗ್ಲೂ ಹೆಚ್ಚಿನ ಕಾಲ ಅವರು ಕೋರಮಂಡಲ್ ಫರ್ಟಿಲೈಸರ್ಸಲ್ಲಿ ಮ್ಯಾನೇಜರ್ ವೃತ್ತಿನಲ್ಲಿ ಇದ್ದರು. ಅವರು ಹೇಗೆ ಕೆಲಸವನ್ನು ಮಾಡ್ತಿದ್ರು, ಹೇಗೆ ಜನಗಳಿಗೆ ತಲುಪ್ತಾ ಇದ್ರು, ಮತ್ತು ಅವರ ಹೈಯರ್ ಆಫೀಸರ್ಸು ಅದರ ಬಗ್ಗೆ ಎಲ್ಲ ತುಂಬ ಹೇಳಿದ್ದಾರೆ. ಅವ್ರಿಗೆ ಟ್ರಾನ್ಸ್ಫರ್ಸ್ ಕೊಡಬೇಕಾದ್ರೆ, ವಿಶೇಷವಾಗಿ ಅವರು ಕೊಳಲು ನುಡಿಸ್ತಕ್ಕಂಥದ್ದು ಕಲಿಬೇಕಾದ್ರೆ ಪಿನಾಕ್ ಪಾಣಿ ಅವರ ಜೊತೆ ಇದು ಸಂಪರ್ಕಕ್ಕೆ ಬರಬೇಕು ಅಂತಂದರೆ ಅವರು ವೃತ್ತಿ ಜೀವನದಲ್ಲಿ ಇದ್ಕೊಂಡೇ ಮಾಡಿದ್ದಾರೆ ಅಂತ ಅನ್ನೋದು. ಅದ್ರ ಬಗ್ಗೆ ಒಂದಷ್ಟು ನೀವು ಹೇಳಿ. ಈ ಟ್ರಾನ್ಸಿಷನ್ ಅವರು ಯಾಕೆ ತಮ್ಮ ವೃತ್ತಿಯನ್ನು ಬಿಡೋದು ಅಂತಂದ್ರೆ ಹೇಗೆ ಬಿಟ್ಟರು, ಅದ್ರ ಬಗ್ಗೆ ಒಂದಷ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಏನಕ್ಕೆ ಬಿಟ್ಟರು ಅಂದ್ರೆ ಅವರಿಗೆ ಆಗಾಗಲೇ ಧ್ಯಾನದ ಪರಿಚಯ ಆಗಿತ್ತು ಸರ್. ಧ್ಯಾನದ ಪರಿಚಯ ಅವರ ಸ್ನೇಹಿತರು ರಾಮಚನ್ನಾರೆಡ್ಡಿ ಅಂತ, ಅವರು ಸಹ ಅವರ ಒಂದು ಆಫೀಸಲ್ಲಿ ಅವ್ರ ಕೊಲೀಗ್, ಅವರು ಸಹ ಉದ್ಯೋಗಿ ಆಗಿರ್ತಾರೆ.
ಅವರು ಆಗಾಗಲೇ ಒಂದು ಆಧ್ಯಾತ್ಮಿಕತೆಯಲ್ಲಿ ಧ್ಯಾನ ಮಾರ್ಗದಲ್ಲಿ ಇರ್ತಾರೆ. ಆಗ ಅವರಿಂದ ಇವ್ರಿಗೆ ಧ್ಯಾನ ಅನ್ನೋದು ಗೊತ್ತಾಗುತ್ತೆ, ಪರಿಚಯವಾಗುತ್ತೆ, ಆನಾಪಾನಸತಿ ಧ್ಯಾನ ಅನ್ನೋದನ್ನ. ಅವರ ಒಂದು ಅನುಭವದಿಂದ ಇವರಿಗೆ ಒಂದು ಬದಲಾವಣೆ ಅನ್ನೋದು ಬಂತು, ಸ್ಫೂರ್ತಿ ಅನ್ನೋದು ಸಿಕ್ತು. ಈ ಜೀವನ ಇಷ್ಟೇ ಅಲ್ಲ, ಬೇರೆ ಇನ್ನೊಂದು ಇದೆ, ಅದರ ಕಡೆ ಆಸಕ್ತಿ ಹೆಚ್ಚಾಯಿತು ಅವ್ರಿಗೆ, ತಿಳ್ಕೋಬೇಕು ಅನ್ನೋದು. ಅವರ ಧ್ಯಾನ ಅನುಭವಗಳನ್ನು ಕೇಳಿಸ್ಕೊಂಡಿರೋದ್ರಿಂದ ಪತ್ರಿಜಿಯವರು, ಅವರು ಒಮ್ಮೆ ಜೊತೆಯಲ್ಲಿ ಪ್ರಯಾಣ ಮಾಡ್ತಿರುವಾಗ ಅವ್ರಿಗೆ ತುಂಬ ಬೆನ್ನೋವಿರುತ್ತೆ ರಾಮಚಂದ್ರ ರೆಡ್ಡಿ ಅವರಿಗೆ. ಅವಾಗ ಅವರು ಧ್ಯಾನ ಮಾಡಿ ಎಷ್ಟೋ ವರ್ಷಗಳಿಂದ ಇರತಕ್ಕಂತಹ ಆ ಬೆನ್ನೋವನ್ನು ವಾಸಿ ಮಾಡ್ಕೊತಾರೆ. ಅದನ್ನೇ ಇವರು ಕಣ್ಣಾರ ನೋಡ್ತಾರೆ ಪತ್ರಿಜಿಯವರು. ಅಷ್ಟೇ ಅಲ್ಲ, ಅವರು ಧ್ಯಾನದಲ್ಲಾಗಿರ್ತಕ್ಕಂತಹ ಚಕ್ರಗಳ ಬಗ್ಗೆ ಮತ್ತೆ ದೇಹದಿಂದ ಹೊರಗೆ ಬಂದಿರೋದು, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಸರ್, ಅದು ಸಹ ಇವರ ಜೊತೆ ಹಂಚ್ಕೊಂಡಿರ್ತಾರೆ. ಅದೆಲ್ಲವೂ ಆಲಿಸಿದ ಮೇಲೆ ಇವರಿಗೆ ವೈಜ್ಞಾನಿಕ ದೃಷ್ಟಿ ಯಾವಾಗಲೂ ಇರುತ್ತೆ. ಏನೇ ಒಂದು ತಿಳ್ಕೊಂಡ್ರೂ ಸಹ ಅದನ್ನು ಸಂಶೋಧನೆ ಮಾಡಿ ಇವರು ಸಹ ಅದನ್ನು ತಿಳ್ಕೊಳ್ಳೋವರೆಗೂ ಒಪ್ಪೋದಿಲ್ಲ. ಆ ಥರ ಸ್ವಭಾವ ಇರೋದ್ರಿಂದ ಇದು ಏನೋ ಹೊಸದಾಗಿದೆ, ಇದು ಹೇಗೆ ಸಾಧ್ಯ, ಏನೋ ಕಣ್ಮುಚ್ಚಿ ಕೂತ್ಕೊಂಡು ಉಸಿರನ್ನ ಗಮನಿಸೋದ್ ಮೂಲಕ ಕಾಯಿಲೆ ಹೇಗೆ ವಾಸಿಯಾಗುತ್ತೆ ತಿಳ್ಕೋಬೇಕು ಅಂತ ಅವರು ಆಳಕ್ಕೆ ಹೋಗಿ ಈ ಧ್ಯಾನದ ಬಗ್ಗೆ ಹೆಚ್ಚು ಒಂದು ಸಂಶೋಧನೆಯನ್ನ ನಡೆಸಿದ್ರು ಸರ್. ಅಂದ್ರೆ ನೀವು ಹೇಳೋದೇನು ಅಂತಂದ್ರೆ, ಅವರು ವೃತ್ತಿ ಜೀವನದಲ್ಲಿ ಇದ್ದಾಗಲೇ ಅವರಿಗೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಒಂದು ಪದಾರ್ಪಣೆ ಮಾಡ್ತಕ್ಕಂಥ ಅವಕಾಶ ಒದಗಿತು. ಅದು ಶ್ರೀ ಎಸ್ ರಾಮಚಂದ್ರ ರೆಡ್ಡಿ ಅವರ ಮೂಲಕ ಅಂತ. ಅದೇ ನಾನು ಆ ವಿಚಾರವನ್ನು ಹೆಚ್ಚು ಕೇಳಿದ್ದೀನಿ. ಅವರು ಇವತ್ತು ಅವರು ದೇವಮಹರ್ಷಿ ಅಂತ ಹೇಳಿ ಅವ್ರಿಗೆ ಟೈಟ್ಲ್ ಇದೆ. ರಾಮಚಂದ್ರ ರೆಡ್ಡಿಯವರು ಅವರ ಗುರುಗಳಾದಂತಹ ಬಂಡಿ ರಾಮದಾಸಪ್ಪನವ್ರ ಮೂಲಕ ಈ ಉಸಿರಾಟವನ್ನು ಗಮನ ಹರಿಸೋ ಧ್ಯಾನವನ್ನು ಕಲ್ತಿದ್ರು ಅಂತೇಳಿ ವಿಚಾರ. ಅದು ಹೀಗೆ ಈ ಪರಂಪರೆಯಲ್ಲಿ ಬಂದಿದೆ. ಆಮೇಲೆ ಅವರಿಗೆ ಇದು ಆನಾಪಾನಸತಿ ಧ್ಯಾನ ವಿಧಾನ ಅಂತ ಪರಿಚಯ ಆಗಿ ಅದು ಅವರಿಗೆ ಆತ್ಮಸಾಕ್ಷಾತ್ಕಾರಕ್ಕೆ ಅವಕಾಶ ಆಯಿತು ಪತ್ರಿಜಿಯವ್ರಿಗೆ. ಅಂದರೆ ಪತ್ರಿಜಿಯವರು ತಮ್ಮ ವೃತ್ತಿಯನ್ನು ಬಿಡೋ ಸಮಯಕ್ಕೆ ಅವರಿಗೆ ಆತ್ಮಸಾಕ್ಷಾತ್ಕಾರ ಆಗಿತ್ತೆ ಹೇಗೆ, ಯಾವ ವರ್ಷದಲ್ಲಿ ಅವರು ವೃತ್ತಿಯನ್ನು ಅದಕ್ಕೆ ಬಹುಶಃ ರಾಜೀನಾಮೆ ಕೊಟ್ಟರು ಅಂತ ಕಾಣುತ್ತೆ. ಅದ್ರ ಬಗ್ಗೆ ಡಾಕ್ಟರ್ ಗೋವಿಂದರಾಜ್ ಅವರು ಹೇಳಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಬಹುಶಃ ಅವರು ಆತ್ಮಸಾಕ್ಷಾತ್ಕಾರ ಆದ ನಂತರ ಎಲ್ರಿಗೂ ಇದನ್ನು ನಾನು ತಿಳಿಸ್ಬೇಕು ಅಂತ ಹೇಳಿ ವೃತ್ತಿ ಬಿಟ್ಟರು ಅಂತ ಕಾಣುತ್ತೆ. ಇಲ್ಲಿ ರಾಜೀನಾಮೆ ವಿಷಯಕ್ಕಿಂತ ಅದ್ರ ಹಿಂದೆ ಕಸರತ್ತಾಗಿದೆ ಅಂತ ಸರ್. ಅವ್ರ ಹೆಂಗೆ ಅಂದ್ರೆ ಈ ಓದ್ತಾ ಇರ್ತಾರಲ್ಲ, ಹೌದು, ಓದ್ತಕ್ಕಂಥ ಸಂದರ್ಭದಲ್ಲಿ ಈಗ ಏನು ಅವ್ರ ಅಣ್ಣವ್ರು ಇದ್ದಾಗ ವಾರಂಗಲಲ್ಲಿ ಏನಿರ್ತಾರೆ, ಹೈದರಾಬಾದಲ್ಲಿ ಏನು ಬರ್ತಾರೆ, ಕರ್ನೂಲ್ಗೆ ಏನು ಬರ್ತಾರೆ, ಈ ಸ್ಥಳಗಳ ಒಂದು ಪರಿಚಯದಲ್ಲಿ ಬರುವಾಗ ಏನಿರುತ್ತೆ ಅಲ್ಲಿ ಅದರ ಜೊತೆಯಲ್ಲೇನೆ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲನೂ ಈಗ ಅವರೇ ಹೇಳ್ಕೊಂಡಿರೋ ಪ್ರಕಾರ ಫಸ್ಟಿಗೆ 1966ರಲ್ಲಿ ಅವ್ರು ಫಸ್ಟ್ ಈ ಆಧ್ಯಾತ್ಮಿಕ ಜೀವನಕ್ಕೆ ಎಂಟ್ರಿ ಆಗ್ತಾರೆ. ಅಂದರೆ ವಿದ್ಯಾನಗರದಲ್ಲಿ ಈ ಒಂದು ಬೋರ್ಡ್ ಆಗಿರ್ತಾರೆ ಯೋಗ ಸೆಂಟ್ರು ಅಂತ. ಆಗ ಅವ್ರಿಗೆ ಆ ಫಸ್ಟೇ ಕ್ಯೂರಿಯಾಸಿಟಿ ಇರುತ್ತಲ್ಲ, ಇದು ಯೋಗ ಸೆಂಟ್ರಲ್ಲಿ ಏನು ಹೇಳ್ಕೊಡ್ತಾರೆ ಅಂತ ಒಳಗೆ ಹೋಗಿ ಕೇಳ್ತಾರೆ. ಆವಾಗ ಅವ್ರೇನು ಮಾಡ್ತಾರೆ, ನಾವು ಯೋಗ ಹೇಳ್ಕೊಡ್ತೀವಿ ಅಂತ ಅಂದಾಗ ಅಲ್ಲಿ ಸೇರ್ಕೊಳ್ತಾರೆ. ಅವರು ಸೇರಿಕೊಂಡು 6 ತಿಂಗಳು ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಅಂದರೆ ಈ ಸ್ತೋತ್ರ ನೇತ್ರಿ ಮತ್ತು ಜಲನೇತ್ರಿ, ವಸ್ತ್ರ ನೇತ್ರಿ ಮತ್ತು ಯೋಗಾಸನಗಳನ್ನು ಹೇಳ್ಕೊಡ್ತಾರೆ. ಅದು ಕಷ್ಟಪಟ್ಟು ನಾನು ಕಲಿತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಹೆಂಗಾರ ಏನು ಗೊತ್ತಲ್ಲ, ಜಲನೇತ್ರಿ ವಸ್ತ್ರ ನೇತ್ರಿ ಇದೆಲ್ಲ. ಆಮೇಲೆ ಅಲ್ಲಿ ಏನು ಹೇಳ್ತಾರೆ ಮತ್ತೆ ಕೇಳ್ತಾರೆ, ಅವರೆಲ್ಲ ಕಲ್ತಿದ್ದಾದ್ಮೇಲೆ ಇನ್ನೂ ಏನಾದರೂ ಇದೆಯಾ ನಿಮ್ಮ ಹತ್ರ, ಕ್ಯೂರಿಯಾಸಿಟಿ ಹೆಂಗಿದೆ ಅಂತ. ಅವ್ರಿಗೆ ತೃಪ್ತಿ ಆಗಿಲ್ಲ ಅಂತ ಅದ್ರ ಅರ್ಥ. ಆಮೇಲೆ ಅವರು ಇಲ್ಲ ಇಷ್ಟೇ ನಮ್ಮ ಹತ್ರ ಕಲಿಸೋದು ಅಂತ ಸುಮ್ಮನೆ ಆಗ್ತಾರೆ. ಆಮೇಲೆ ಹಿಂಗೆ ಹೋಗುವಾಗ ಚಿಕ್ಕಡಪಲ್ಲಿಯಲ್ಲಿ ಬ್ರಹ್ಮಕುಮಾರಿ ಇದು ನೋಡ್ತಾರಲ್ಲ, ಆವಾಗ ಏನು ಮಾಡ್ತಾರೆ, ಅಲ್ಲಿ ಬ್ರಹ್ಮಕುಮಾರಿಗೆ ಎಂಟ್ರಿ ಆಗ್ತಾರೆ. ಅವ್ರಿಗೇನು ರೆಡ್ದು ಒಂದು ಲೈಟ್ ಇಟ್ಬಿಟ್ಟು ಈಗ ನೀವು ಕಣ್ಣನ್ನು ಹಿಂಗೆ ನೋಡ್ತಾ ಗಮನಿಸ್ಬೇಕು ಅಂತಕ್ಕಂಥದ್ದು ಏನಿದೆ, ಇವ್ರು ಕೂರ್ತಾರೆ. ನೋಡಿ 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 ಕಣ್ಣು ನೋವು ಬಂದ ತಕ್ಷಣ ಇದು ಯಾವ್ದು ಸರಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಎದ್ದು ಬರ್ತಾರೆ ಅವರು. ಇದು ನನಗೆ ಯಾಕೋ ಇಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆಮೇಲೆ ಇದಕ್ಕೆ ಹೋಗ್ತಾರೆ. ಅದಕ್ಕೆ ನಮ್ಮ ಮಹೇಶ್ ಯೋಗಿ ಇದಾರಲ್ಲ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್, ಅವರು ಏನು ಹೇಳ್ತಾರೆ ಅಂದರೆ, ಒಂದು ನಾವು ಮಂತ್ರನ ಹೇಳ್ತೀವಿ, ಅದು ಯಾರಿಗೂ ಹೇಳಬಾರ್ದು, ಒಂದು ಸಿರಂಗ ಅಂತನೋ ಏನೋ ಹೇಳಿದಾರೆ ಪತ್ರಿಕೆಯವರು. ಅದನ್ನ ನೀವು ಹಂಗನ್ಕೊಂಡು ಕೂತ್ಕೊಳ್ಬೇಕು ಅಂತ. ಇವರು 2 ತಿಂಗಳು ಪ್ರಾಕ್ಟೀಸ್ ಮಾಡ್ತಾರಲ್ಲ, 2 ತಿಂಗಳು ಪ್ರಾಕ್ಟೀಸ್ ಮಾಡಿದಾಗ ಅಲ್ಲಿನೂ ಇವ್ರಿಗೆ ಸೆಟ್ ಆಗಲ್ಲ, ಅಲ್ಲಿಂದ ಹೊರಗಡೆಗೆ ಬರ್ತಾರೆ. ಮತ್ತೆ ಆಮೇಲೆ ಗೋಯಂಕ ಇವ್ರದ್ದು ವಿಪಾಸನ ಇದೆಯಲ್ಲ, ಅಲ್ಲಿಗೆ ಎಂಟ್ರಿ ಆಗ್ತಾರೆ ಹೈದರಾಬಾದಲ್ಲಿ. ಅಲ್ಲಿಗೆ ವಿಪಾಸನಕ್ಕೆ ಹೋದಾಗ ಅಲ್ಲಿ 10 ದಿನ ಕ್ಯಾಂಪ್ ಇರುತ್ತೆ, ಮೌನವಾಗಿರ್ಬೇಕು, ಯಾರ ಜೊತೆ ನಾವು ಮಾತಾಡಬಾರ್ದು, ಮಲಗಬೇಕು, ನಿದ್ದೆ ಬರಲಿಲ್ಲ ಅಂದ್ರೂ ಮಲಗಬೇಕು. ಈ ಅವರು ಒಂದು ಸ್ವಲ್ಪ ದಿವಸ ಇದ್ಬಿಟ್ಟು ನನಗೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮತ್ತೆ ಬರ್ತಾರೆ.
ಅದು ಆದಮೇಲೆ ಮತ್ತು ರಾಮಕೃಷ್ಣ ಆಶ್ರಮದ್ದು ಈ ರಂಗನಾಥ ಸ್ವಾಮಿ ನಂದಾಜಿ ಇದ್ರಲ್ಲ, ಅವರು ಅಲ್ಲಿ ಪ್ರವಚನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಮಚಂದ್ರ ಮಿಷನ್ ಅಲ್ಲ ರಾಮಕೃಷ್ಣ ಆಶ್ರಮ, ರಾಮಕೃಷ್ಣ ಅವರು ರಂಗನಾಥಜಿ ಅಂತ ಅಲ್ಲಿ ಒಬ್ರು ಇದ್ರು, ಅವರು ಸ್ವಾಮೀಜಿ ಅವರು ಅಲ್ಲಿ ಪ್ರವಚನ ಕೊಡುವಾಗ ಬಿಸ್ಮಲ್ ಖಾನ್ದು ಅರ್ಧ ಗಂಟೆ ಇದು ಮ್ಯೂಸಿಕ್ ಹಾಕಿರು ಅಂತ. ಆ ಮ್ಯೂಸಿಕ್ ಹಾಕೋವರೆಗೂ ಇವರು ಅಲ್ಲಿ ಮ್ಯೂಸಿಕ್ ಕೇಳ್ಕೊಬಿಟ್ಟು ಆಮೇಲೆ ಅಲ್ಲಿ ಪ್ರವಚನಕ್ಕೆ ಇರ್ತಿರ್ಲಿಲ್ವಂತೆ, ಅಲ್ಲಿ ಹೋಗಿ ಪಕ್ಕಕ್ಕೆ ಹೋಗಿ ಧ್ಯಾನ ಮಾಡೋರು ಅಂತ ಪತ್ರಿಜಿ ಅವರು. ಅಂದರೆ ಅದು ನನಗೆ ಹಿಡಿಸಿರ್ಲಿಲ್ಲ ಆ ಪ್ರವಚನ ಅಂತಕ್ಕಂಥದ್ದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಇದಾದ್ಮೇಲೆ ಯೋಗಾನಂದ ಪರಮಹಂಸರದು ಅಲ್ಲೇನೋ ಇದನ್ನು ಮಾಡಿದ್ರು, ಕ್ರಿಯಾಯೋಗ. ಅಲ್ಲಿ ಕ್ರಿಯಾಯೋಗದ್ದು ಅವ್ರಿಗೆ ಇದು ಮಾಡೋಕ್ಕಾಗಿಲ್ಲ. ಆಮೇಲೆ ಅಲ್ಲಿ ಕಲಿತು ಅದನ್ನು ಅಷ್ಟೊಂದು ಪ್ರಾಕ್ಟೀಸ್ ಮಾಡಿ ಇದು ಮಾಡೋಕ್ಕಾಗಿಲ್ಲ. ಅಲ್ಲೇನೋ ಇದಕ್ಕೆ ರಾಂಚಿಗೆ ಇದಕ್ಕೆಲ್ಲ ಹೋಗೋದಕ್ಕೆ ಅಲ್ಲೂ ಪ್ರಯತ್ನ ಪಟ್ಟರೆ ಅಲ್ಲೇನೂ ಆಗಿಲ್ಲ. ಮತ್ತು ಆಮೇಲೆ ಓಷಧಕ್ಕೆ ಎಂಟ್ರಿ ಆಗಿದ್ದಾರೆ. ಇಷ್ಟೆಲ್ಲ ಎಂಟ್ರಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇದೆಯಲ್ಲ, ಇದೆಲ್ಲ ಬರೋದ್ರ ಜೊತೆಲಿ ಈ ವೃತ್ತಿ ಲೈಫನ್ನು ಸಹ ಹಿಂಗೆ ಬರ್ತಾ ಇದೆ. ಇವೆಲ್ಲ ಎಂಟ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಕರ್ನೂಲ್ಗೆ ಯಾವಾಗ ಅಲ್ಲಿ ತಳ ಊರಿದ್ರು, ಯಾಕಂದರೆ ಇಲ್ಲಿ ಕೆಲಸ ಬಿಟ್ಟಿದ್ರು. ಫಸ್ಟ್ 1 ವರ್ಷ ಕೆಲಸ ಮಾಡಿ ಇಲ್ಲಿ ಓದಕ್ಕೆ ಬಂದಿದ್ರು. ಎಷ್ಟೋ ವರ್ಷಗಳು ಹಿಂಗೆಲ್ಲ ತಿರುಗಾಡಿರುವಾಗ ಕೋರಮಂಡಲದಲ್ಲಿ ಯಾವಾಗ ಕೆಲಸ ಸಿಕ್ತು, ಆಗೇನು ಮಾಡಿದ್ರು, ಕರ್ನೂಲಲ್ಲಿ ಯಾವಾಗ ನೆಲೆ ನಿಲ್ಲೋದಕ್ಕೆ ಸಾಧ್ಯತೆ ಆಯಿತು, ಆಗೇನು ಮಾಡಿದ್ರು, ಆಗ ಇಷ್ಟೆಲ್ಲ ಕಲ್ತಿದ್ರಲ್ಲ, ಪುಸ್ತಕಗಳು ಓದೋ ಅಭ್ಯಾಸ ಆಯಿತು. ಆದರೆ ಅವ್ರು ಒಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ಆರ್ಗನೈಜೇಷನ್ಗೆ ನಾನು ಹೋಗಿದ್ದೇನೆ, ಅವರ ಆರ್ಗನೈಜೇಷನ್ನು ಇದು ನನಗೆ ಹಿಡಿಸ್ಲಿಲ್ಲ, ಆದರೆ ಅವರೆಲ್ಲರ ಪುಸ್ತಕಗಳನ್ನು ನಾನು ಓದಿದ್ದೀನಿ ಅಂತ. ಇವಾಗ ಬ್ರಹ್ಮಕುಮಾರಿದು ಪುಸ್ತಕಗಳಿರ್ಬೋದು, ರಾಮಕೃಷ್ಣ ಆಶ್ರಮದ ಪುಸ್ತಕಗಳಿರ್ಬೋದು, ಪರಮ ಯೋಗಿದು ಅವ್ರದ್ದು ಪುಸ್ತಕಗಳಿರ್ಬೋದು, ಆಮೇಲಿಂದ ಇವ್ರದ್ದು ಬ್ರಹ್ಮಕುಮಾರಿದು ಪುಸ್ತಕಗಳು, ಎಲ್ಲ ಪುಸ್ತಕಗಳನ್ನು ಓದಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳಿದ್ದೇನೋ ಅಂದ್ರೆ, ನನಗೆ ಆರ್ಗನೈಜೇಷನ್ ಇದು ನನಗೆ ಹಿಡಿಸ್ಲಿಲ್ಲ, ಆದ್ರೆ ಅವರೆಲ್ಲ ಪುಸ್ತಕಗಳು ಟ್ರೆಮಂಡಸ್ ಆಧ್ಯಾತ್ಮಿಕ ಸ್ಪಿರಿಚುವಲ್ ಅನ್ನು ಕೊಟ್ಟಿದೆ ಅಂತ. ಆಮೇಲೆ ಲಾಸ್ಟ್ಗೆ ಥಿಯೋಸಾಫಿಕಲ್ ಸೊಸೈಟಿಗೆ ಬರ್ತಾರೆ. ಆಗ ಆ ಥಿಯೋಸಾಫಿಕಲ್ ಸೊಸೈಟಿಗೆ ಬಂದಾಗ ಅಲ್ಲಿ ಒಳ್ಳೆ ಸ್ಪಿರಿಚುವಲ್ ಇದೆ ಅಂತ ಅವಾಗ ಅವ್ರಿಗೆ ಖಾತ್ರಿ ಆಗುತ್ತೆ, ಇಂಟ್ರೆಸ್ಟ್ ಆಗುತ್ತಲ್ಲ. ಆದರೆ ಅಲ್ಲಿ ಈ ಪ್ರಾಕ್ಟೀಸ್ ನೋಡಿದಾಗ ಅವ್ರಿಗೆ ಇಷ್ಟ ಆಗಲ್ಲ. ಅಂದರೆ ಇಲ್ಲಿ ಮೆಡಿಟೇಷನ್ ಇಲ್ಲ ಇವ್ರ ಹತ್ರ, ಆಮೇಲೆ ಧ್ಯಾನ ಇಲ್ಲ. ಸ್ಪಿರಿಚುವಲ್ ಅಂದರೆ ಮೆಡಿಟೇಷನ್ ಇರಬೇಕು, ಇವ್ರ ಹತ್ರ ಇಲ್ಲ. ಆಮೇಲೆ ಎಲ್ಲ ಒಂದು ಕಡೆ ಅವರು ಥಿಯೋಸಾಫಿಕಲ್ ಸೊಸೈಟಿಯವ್ರ ಪೂಜೆ ಯಾವಾಗ ಪ್ರಾರಂಭ ಮಾಡ್ತಾರೆ, ಆವಾಗ ಬೇಜಾರಾಗಿ ಆ ಥಿಯೋಸಾಫಿಕಲ್ ಸೊಸೈಟಿನ ಬಿಟ್ಟು ಆಮೇಲೆ ಇಲ್ಲಿ ಇದೆಲ್ಲ ಇರುವಾಗ ಅವ್ರಿಗೆ ಅನಿಸುತ್ತೆ, ನಾನೇ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಕೋರಮಂಡಲದಲ್ಲಿ ಇರ್ತಾರೆ. ಆಗ ಹೆಂಗೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಸಂದರ್ಭ ಅವರಲ್ಲಿ ಆಸಕ್ತಿ ಇಷ್ಟೆಲ್ಲ ಹುಡುಕಾಡೈತೆ. ಆದಮೇಲೆ ಇಲ್ಲೆಲ್ಲನೂ ಡ್ರಾಬ್ಯಾಕ್ ಇದೆ ಅಂತಕ್ಕಂಥ ನಮಗೆ ಗೊತ್ತಾದ್ಮೇಲೆ ನಮಗೆ ಅನಿಸುತ್ತಲ್ಲ, ನಾವು ಈಗ ಚೆನ್ನಾಗಿ ನಿಮಗೆ ಗೊತ್ತಿದ್ದ ಮೇಲೆ ನಾವೇ ಏನು ಮಾಡ್ಬೋದಲ್ಲ, ಅವರೆಲ್ಲರದು ಏನೋ ಇದಿಲ್ಲ ಅಂತಕ್ಕಂಥ ಆ ಮಟ್ಟಕ್ಕೆ ಯೋಚನೆ ಮಾಡಿದಾಗ ಆಗ NG ಸೌರಿ ಅವರ ಮನೆ ಮೇಲ್ಗಡೆ ಒಂದು ರೂಮ್ ಇರ್ತದೆ. ಆ ರೂಮಲ್ಲಿ ಈ ಸೇತು ವಿಜ್ಞಾನಕ್ಕೆ ಮತ್ತು ಲೋಕ ಸಂಕ್ರಾಂಪ ಇವೆಲ್ಲ ಪುಸ್ತಕಗಳೆಲ್ಲ ಇರತಕ್ಕಂಥದ್ದು ಒಂದು ರೂಮಲ್ಲಿ. ಆಗ ಫಸ್ಟ್ಗೆ ಅವರು ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಸೆಂಟರ್ ಫಾರ್ ಎನ್ಲೈಟನ್ಮೆಂಟ್ ಮೆಡಿಟೇಷನ್ ಅಂತ. ಇದು ಫಸ್ಟ್ ಭದ್ರ ಬುನಾದಿ ಈ ನಮ್ಮ PSSM ಹುಟ್ಟಾದಾಗ ಅಲ್ಲಿಂದ ಇದು ಸ್ಟಾರ್ಟ್ ಆಗ್ತದೆ. ಹೌದು. ಈಗ ಪತ್ರಿ ಸರ್ ಅವ್ರಿಗೆ ಇದೆಲ್ಲವನ್ನೂ ಬುದ್ಧನ ರೀತಿಯಲ್ಲೇ ಅವರು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾರೆ. ಬುದ್ಧ ಹೇಗೆ 400-500 ಜನ ಗುರುಗಳ ಹತ್ರ ಹೋಗಿ ಇದೆಲ್ಲ ತೃಪ್ತಿ ಆಗದೆ ತನ್ನದೇ ಮಾರ್ಗ ಹೇಗೆ ಹಿಡ್ಕೊಂಡ್ರು, ಅದೇ ರೀತಿಯಲ್ಲಿ ಪತ್ರಿ ಸರ್ ಅವರು ಕೂಡ ಇದೆಲ್ಲ ಅಂತ ನೋಡಿಕೊಂಡು ಇದು ನಾನೇ ಏನೋ ಮಾಡಬೇಕು ಅಂತಂದಾಗ ರಾಮಚಂದ್ರ ರೆಡ್ಡಿ ಅವ್ರ ಮೂಲಕ ಈ ಉಸಿರಾಟವನ್ನು ಗಮನ ಹರಿಸ್ತಕ್ಕಂಥದ್ದು, ಅಲ್ಲಿಗೆ ಇವರ ಹುಡುಕಾಟ ನಿಲ್ತು ಅಂತೇಳಿ ಪತ್ರಿ ಸರ್ ಹೇಳಿದ್ದಾರೆ. ಸರ್ ಕಲಬುರ್ಗಿ ಸರ್, ತಮ್ಮ ಗಮನಕ್ಕೆ ಪತ್ರಿ ಸರ್ ಅವರು ಅವರ ಸ್ವಾಧ್ಯಾಯದ ಮೂಲಕ ಅವರೆಲ್ಲ ಈ ಪ್ರಯತ್ನದ ಮೂಲಕ ಇವರ ಆಧ್ಯಾತ್ಮಿಕ ಜೀವನದ ಹುಡುಕಾಟ, ಸತ್ಯಾನ್ವೇಷಣೆ ಈ ರೀತಿ ನಡೆಯುತ್ತೆ. ಅದನ್ನು ಅವರು ಇದು ಒಂದು ಮೊದಲನೇ ಇನ್ನಿಂಗ್ಸ್ ಅಂತ ಕರೀತಾರೆ. ಮೊದಲನೇ ಇನ್ನಿಂಗ್ಸ್ ಎಲ್ಲಿಗೆ ಎಂಡ್ ಆಯಿತು, ಎರಡನೇ ಇನ್ನಿಂಗ್ಸ್ ಹೆಂಗೆ ಶುರುವಾಯಿತು ಅಂತ ಅನ್ನೋದು ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಆಧ್ಯಾತ್ಮಿಕ ಜೀವನಕ್ಕೆ ಅವರು ಪದಾರ್ಪಣೆ ಮಾಡಿದ್ದ ಬಗ್ಗೆ ಆ ಕುರಿತು ತಾವು ಒಂದಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದಲ್ಲ? ನನಗೆ ಅದರ ಬಗ್ಗೆ ಅಷ್ಟು ಅನುಭವ ಇಲ್ಲದೇ ಇದ್ರೂ ನನಗೆ ಅನಿಸಿರೋ ಒಂದು ಮಟ್ಟಕ್ಕೆ ನಾನು ಮಾತಾಡ್ಬೋದು. ಏನಂದರೆ, ನನಗೆ ಅನಿಸಿದ ಇದರಲ್ಲಿ 2 ವಿಷಯಗಳು. ಒಂದು ಬಂದು ಅಂದರೆ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಅಂತ ನಾನು ಅಂದ್ಕೊಳ್ತೀನಿ. ಒಂದು, ಭೌತಿಕ ಜೀವನದಲ್ಲಿದ್ದು ಸ್ವಾಧ್ಯಾಯ ತುಂಬ ಸತತವಾಗಿ ಮಾಡಿ ಆಳವಾಗಿ ಹೋಗಿ ಅವರನ್ನು ಸಂಪೂರ್ಣವಾಗಿ ಅದನ್ನು ಜೀರ್ಣಿಸ್ಕೊಂಡ್ರು ಫಸ್ಟು. ಅವಾಗೇನಾಯಿತು ಅಂದರೆ ಒಂದು ಸಂಪೂರ್ಣವಾದ ಒಂದು ವ್ಯಕ್ತಿತ್ವ ನಿರ್ಮಾಣ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಫಸ್ಟು ವ್ಯಕ್ತಿತ್ವ ನಿರ್ಮಾಣ ಆಗಲಿಕ್ಕೆ ತುಂಬ ಕೆಲಸ ಮಾಡೋದು ಅಂದರೆ ಸ್ವಾಧ್ಯಾಯ ಫಸ್ಟು. ಯಾಕಂದರೆ ಅಷ್ಟು ಪುಸ್ತಕಗಳನ್ನು ಓದಿ ಏನಾಗ್ತಾಯಿತ್ತು ಅಂದರೆ ನಮ್ಮಲ್ಲೇ ಅವಲೋಕನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ಅವಲೋಕನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೋ
ಆ ದ್ವಂದ್ವಗಳು ಮತ್ತು ಅದರಿಂದ ನಡೆಯುವಂಥ ಒಂದು ನಾವು ಮಂಥನ ಅಂತ ಏನು ಹೇಳ್ತೀವಿ, ಮಂಥನಗಳು ಅಂತ ಹೇಳಿದ್ರೆ ಪ್ರತಿಯೊಂದು ಒಂದು ನಿರ್ಧಾರಕ್ಕೆ ತಗೊಳ್ತೀವಿ ನಾವು. ವೈಚಾರಿಕ ಅಂದರೆ ಮಂಥನ ಅಂದರೆ ನಕಾರಾತ್ಮಕ ಸಕಾರಾತ್ಮಕ ಮಂಥನ ಅಲ್ಲ. ಅದೇನೆಂದರೆ ಪ್ರತಿಯೊಂದು ಹಾದಿಯಲ್ಲೂ ಪ್ರತಿಯೊಂದು ಭಾವನೆಗಳು, ಪ್ರತಿಯೊಂದು ಅನಿಸಿಕೆಗಳು ಏನು ಪುಸ್ತಕಗಳು ಓದಿರ್ತಾರೆ, ಅದು ನಾವು ನಮಗೇನಾದರೂ ಯಾರಾದರೂ ಒಂದು ವಿಷಯ ತಿಳಿಸಿದಾಗ ನಾವು ಹಿಂಗೆ ತಲೆ ಅಲ್ಲಾಡಿಸ್ತಾ ಇದ್ದೀವಿ ಅಂದರೆ ಯಾಕೆ ಅಲ್ಲಾಡಿಸ್ತೀವಿ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದಕ್ಕೂ ನಾನು ಅಂದ್ಕೊಂಡಿದ್ದು ಸರಿ ಇದೆ, ನನ್ನ ಮನಸ್ಸಿಗೆ ಅದು ಒಪ್ತಾ ಇದೆ, ನನ್ನ ಆತ್ಮಕ್ಕೆ ಅದು ಒಪ್ತಾ ಇದೆ ಅಂದಿದ್ದಕ್ಕೆ ನಾನು ತಲೆ ಅಲ್ಲಾಡಿಸ್ತೀವಿ. ಇಲ್ಲಾಂದರೆ ಹಿಂಗಿಂಗೆ ಅಂತ ಇರುತ್ತೆ ತಲೆ. ಹೊರಗೆ ವೈಚಾರಿಕವಾಗಿ ನಾವು ಹೌದು ಹೌದು ಅಂತ ಹೇಳ್ತಾ ಇದ್ರು ತಲೆ ಈ ಕಡೆ ಹಿಂಗೆ ಹೋಗ್ತಾ ಇರುತ್ತೆ. ಅಂದರೆ ಏನಾಗುತ್ತೆ ಅಂದರೆ ನನಗೆ ಆ ಜ್ಞಾನದ ಪರಿಚಯ ಮುಂಚೆನೂ ಇತ್ತು, ಈಗ ಮನದಟ್ಟಾಯಿತು ಅಂತ ನಾವು ಹೇಳ್ತೀವಿ. ಸೊ ಅಧ್ಯಾಯದ ವಿಷಯನೇ ಆ ಥರ ಹೇಳ್ತಾರೆ. ಏನಪ್ಪ ಅಂದರೆ ನಾನು ಇದೇ ಮಾರ್ಗದಲ್ಲಿ ಬಂದಿದ್ದೆ, ಅವರು ಇದೇ ಮಾರ್ಗದಲ್ಲಿ ಬಂದಿದ್ರು, ಈ ಎರಡೂ ಸರಿ ಇದೆ ಮಾರ್ಗ ಅಂತ ಒಂದು ಮನದಟ್ಟಾಗುವಂಥ ಒಂದು ಕೆಲಸ ಮಾಡ್ತು ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಾಗ್ತಾಯಿತ್ತು ಅಂದರೆ ಅವ್ರಿಗೆ ದಾರಿ ಸ್ಪಷ್ಟ ಆಗ್ತಾ ಬಂತು, ಜೊತೆಗೆ ಅವ್ರಿಗೂ ಅದು ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಬಂತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದು ಭೌತಿಕ ಜೀವನದಲ್ಲಿ ಇದ್ದಾಗ ಅವರು ಸುಪ್ತ ಮನಸ್ಸು ಮತ್ತು ಅವರ ಇನ್ನರ್ ಕಾನ್ಷಿಯಸ್ನೆಸ್ಗೆ ಪ್ರಿಪ್ರೇಷನ್ ಆಗ್ತಾಯಿತ್ತು. ಧ್ಯಾನಕ್ಕೆ ಯಾವಾಗ ಬಂದರೋ ಆವಾಗ ಒಂಥರ ಈ ಕಟ್ಟಿಗೆ ಚೆನ್ನಾಗಿ ಒಣಗಿದಾಗ ಒಂದು ಕಿಡಿ ಸಿಕ್ಕಿದಾಗ ಏನಾಗುತ್ತೆ, ಒಂದು ಜ್ವಾಲೆಯಾಗಿ ಪ್ರಜ್ವಲವಾಗಿ ಅದು ಬೆಳಗುತ್ತೆ ಅಂತ ನನಗೆ ಅನ್ನಿಸ್ತು. ಯಾವಾಗ ಅದು ಆ ಕಿಡಿ ಅವ್ರಿಗೆ ಸಿಕ್ತು, ಧ್ಯಾನ ಅನ್ನೋ ಒಂದು ಜ್ವಾಲೆ ಮತ್ತು ಅದೊಂದು ಬೆಳಕು ಅದು ಸಿಕ್ಕಿದಾಗ ಅವರು ಆಲ್ರೆಡಿ ಅದನ್ನು ಅವರ ಶಿಸ್ತಿನಿಂದ, ಅವರ ಅಭ್ಯಾಸದಿಂದ, ಅವರು ಸಜ್ಜನ ಸಾಂಗತ್ಯದಿಂದ ಎಲ್ಲ ರೆಡಿಯಾಗಿ ಬಂದಿದ್ದರು, ಸಜ್ಜಾಗಿ ಬಂದಿದ್ದರು. ಈ ಹೋಮಕ್ಕೆ ಏನು ಹರಣಿ ಕೊಡ್ತಾರಲ್ಲ, ಈ ಗುರುಗಳ ಹತ್ರ ಹೋಗಿ ಹೋಮಕ್ಕೆ ನಾನು ಹರಣಿ ತಂದಿದ್ದೀನಿ ಅಂತ ಮುಂಚೆ ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಒಂದು ಗುರುಗಳ ಹತ್ರ ಹೋಗಿ ನಾನು ಹರಣಿ ತಂದಿದ್ದೀನಿ ಅಂತ ಹೇಳಿದ್ರೆ ಆಯಿತು ಹೋಮಕ್ಕೆ ಕುಂಡಕ್ಕೆ ಹಾಕು ನಾನು ಬರ್ತೀನಿ ಈಗ ಹೇಳ್ಕೊಡ್ತೀನಿ ಅಂದಂಗೆ ಈ ಧ್ಯಾನ ಅನ್ನೋದು ಒಂದು ಅದು ಜ್ವಾಲೆಯಾಗಿ ಬಂತು. ಆ ಹವನ ಕುಂಡಕ್ಕೆ ಒಂದು ಜ್ವಾಲೆಯಾಗಿ ನಮ್ಮ PSSM ಸೃಷ್ಟಿಯಾಯಿತು ಅಂತ ನಾನು ಅಂದ್ಕೊಳ್ತೀನಿ ಸರ್. ಭಾಳ ಸಂತೋಷ, ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೂ ತಾವು ನೋಡಿದಿರಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಬಾಲ್ಯ ಜೀವನ, ಅವರ ಶೈಕ್ಷಣಿಕ ಜೀವನ, ಅವರ ವೃತ್ತಿ ಜೀವನ, ಅವರು ಹೇಗೆ ಅವರ ವೃತ್ತಿ ಜೀವನದ ಒಂದು ಅಂಚಿನಲ್ಲಿ ಆಧ್ಯಾತ್ಮಿಕ ಜೀವನಕ್ಕೆ ಪದಾರ್ಪಣೆ ಮಾಡೋದಕ್ಕೆ ಯಾವೆಲ್ಲ ಪ್ರೇರಣೆಗಳು ಸಿಕ್ತು ಅಂತನೋ ವಿಚಾರಗಳ ಬಗ್ಗೆ ಇದುವರೆಗೂ ನಮ್ಮ ಈ ಪ್ಯಾನೆಲ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸಂಧ್ಯಾ ವೆಂಕಟೇಶ್ ಅವರು, ಡಾಕ್ಟರ್ ಗೋವಿಂದರಾಜು ಅವರು, ಶ್ರೀಯುತ ಸುರೇಶ್ ಕಲಬುರ್ಗಿ ಅವರು ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನನ್ನ ಅಭಿಪ್ರಾಯದಲ್ಲಿ ಕೆಲವು ಅಂಶಗಳನ್ನು ಹೇಳಬೇಕು ಅಂತಂತಂದರೆ, ಪತ್ರಿಜಿಯವರ ಬಾಲ್ಯ ಮತ್ತು ಅವರ ಶೈಕ್ಷಣಿಕ ಜೀವನ ಅತ್ಯಂತ ವಿಶಿಷ್ಟವಾಗಿ ಇತ್ತು. ಯಾಕಿತ್ತು ಅಂತಂತಂದರೆ, ಅವರ ಎರಡನೇ ಇನ್ನಿಂಗ್ಸ್ಗೆ ಈ ಮೊದಲನೇ ಪತ್ರಿಜರು ಅವರ ಜೀವನವನ್ನು 2 ಇನ್ನಿಂಗ್ಸ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅವರೇ ಹೇಳಿರುವಂಥ ವಿಚಾರ ಇದು. ಆ ಆಧ್ಯಾತ್ಮಿಕ ಜೀವನಕ್ಕೂ ಹಿಂದೆ ಇರತಕ್ಕಂಥ ಲೌಕಿಕ ಜೀವನ ಏನಿದೆ ಅದು ಮೊದಲನೇ ಇನ್ನಿಂಗ್ಸ್ ಆದರೆ, ಎರಡನೇ ಇನ್ನಿಂಗ್ಸು ನಂದು ಆಧ್ಯಾತ್ಮಿಕ ಜೀವನ. ಮೊದಲನೇ ಇನ್ನಿಂಗ್ಸ್ನಲ್ಲಿ ಇವೆಲ್ಲವೂ ಆಯಿತು, ಬಾಲ್ಯ ಆಯಿತು, ಶಿಕ್ಷಣ ಆಯಿತು, ವೃತ್ತಿ ಆಯಿತು, ಮತ್ತು ಪದಾರ್ಪಣೆ, ಈ ಆನಾಪಾನಸತಿ ಧ್ಯಾನ ವಿಧಾನದ ಒಂದು ಪರಿಚಯ, ಇಲ್ಲಿ ತನಕ ಮೊದಲನೇ ಇನ್ನಿಂಗ್ಸು. ಈ ಮೊದಲನೇ ಇನ್ನಿಂಗ್ಸ್ನಲ್ಲಿ ಏನೆಲ್ಲ ಫೌಂಡೇಶನ್ ಆಯಿತು, ಇನ್ಕ್ಲೂಡಿಂಗ್ ಸ್ವಾಧ್ಯಾಯವೂ ಸೇರಿಸಿದಂತೆ, ಅದು ಎಲ್ಲವೂ ಕೂಡ ನನ್ನ ಎರಡನೇ ಇನ್ನಿಂಗ್ಸ್ಗೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡ್ತು ಅಂತ ಹೇಳಿದ್ದಾರೆ ಪತ್ರಿ ಸರ್. ಅಂದರೆ ಪತ್ರಿ ಸರ್ ಅವರ ಲೌಕಿಕ ಜೀವನ ಏನಿದೆ ಅವು ಎಲ್ಲವೂ ಕೂಡ ನಿಮಿತ್ತ ಮಾತ್ರ, ಎಲ್ಲವೂ ಕೂಡ ಎರಡನೇ ಇನ್ನಿಂಗ್ಸ್ ಕಡೆ ದೃಷ್ಟಿಕೋನವನ್ನು ಹೊಂದಿತ್ತು ಅಂತ ನಾವು ಹೇಳಬಹುದು. ಇದುವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳು 3 ಜನ ಬಹಳ ವಿಶೇಷವಾಗಿ ಅವರವರ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು PMC ಕನ್ನಡ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.